ದರ್ಶನ್ಗೆ ನಿನ್ನೆಷ್ಟೇ 49ನೇ ಹುಟ್ಟುಹಬ್ಬವನ್ನು ಮುಗಿಸಿಕೊಂಡಿದ್ದಾರೆ. ಜೈಲಲ್ಲೇ ಮುಗಿಸ್ಕೊಂಡಿರೋದು 49ನೇ ಹುಟ್ಟುಹಬ್ಬ. ಇದರ ಮಧ್ಯೆ ಜನಸಾಮಾನ್ಯರ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಯಾರಾದರೂ ಸಿಕ್ಕಾಗ ಇನ್ ಜನರಲ್ ಒಂದು ಕ್ವಶನ್ ಕೇಳ್ತಾರೆ, ಸರ್ ದರ್ಶನ್ ಯಾವಾಗ ರಿಲೀಸ್ ಆಗಿಬಿಡ್ತಾರೆ ಸರ್? ಇದು ಒಂದು ವಾದ. ಇನ್ನೊಂದು, ಇವ್ರಿಗೆ ಯಾವಾಗ ಸರ್ ಶಿಕ್ಷೆ? ಯಾವಾಗ ಶಿಕ್ಷೆ ಅವರಿಗೆ? ರೇಣುಕಾಸ್ವಾಮಿನ ಮರ್ಡರ್ ಮಾಡಿದಂಥವ್ರಿಗೆ ಇವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ? ಇನ್ನು ಎಷ್ಟು ದಿನ ಸರ್ ಜೈಲು ಎಷ್ಟು ದಿನ ಇರಬೇಕು ಅಂತೇಳಿ ಇನ್ ಜನರಲ್ ಈ ಎರಡೂ ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿವೆ. ದರ್ಶನ್ಗೆ ಶಿಕ್ಷೆ ಯಾವಾಗ ಅಂತ ಒಂದು, ದರ್ಶನ್ ಕೇಸ್ ಯಾವಾಗ ಮುಗಿದು ದರ್ಶನ್ ಆಚೆ ಬರ್ತಾರೆ ಅಂತ ಒಂದು, ಎರಡೂ ಇದೆ ಸಮಾಜದಲ್ಲಿ. ಎರಡು ಭಾಗದ ಒಂದು ಪ್ರಶ್ನೆಗಳು ಕೂಡ ಇದೆ. ಇದರ ಮಧ್ಯೆ ಸರಿಸುಮಾರಾಗಿ 231ಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೆ. ಸುಮಾರು 11 ಮಾನವ ಸಾಕ್ಷಿಗಳು. ಇಲ್ಲಿ 11 ಸಾಕ್ಷಿ ಬರುತ್ತಲ್ಲ, ಅದು ಮನುಷ್ಯನೇ ಹೇಳಬಲ್ಲಂತಹ, ನಾನು ಕಣ್ಣಾರೆ ಕಂಡಿದ್ದೀನಿ, ನೋಡಿದ್ದೀನಿ ಅಂತ ಮಾಹಿತಿ ಇಟ್ಕೊಂಡು ಹೇಳಿರ್ತಕ್ಕಂಥ ವ್ಯಕ್ತಿಗಳ ಸಾಕ್ಷ್ಯಗಳು ಸುಮಾರು 11 ಆದರೆ, ಉಳಿದವು ಡಿಜಿಟಲ್ ಎವಿಡೆನ್ಸ್ಗಳ ಕ್ಯಾಟಗರಿಗೆ ನಾವು ಸೇರಿಸಬಹುದಾಗತ್ತೆ. ಅದರಲ್ಲಿ CC ಕ್ಯಾಮ್ರಾ ಬರಬಹುದು, ಆನಂತರದಲ್ಲಿ ಈ ಥರದ ಒಂದು ವೆಹಿಕಲ್ ನೋಡಿದ್ದೆ ಅಂತ ಬರಬಹುದು, FSL ರಿಪೋರ್ಟ್ ಬರಬಹುದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬಹುದು, ಪಂಚರ ಸಮಕ್ಷಮ ಅನ್ನೋ ಒಂದು ವಿಚಾರ ಬರಬಹುದಾಗತ್ತೆ, ಅಫಿಷಿಯಲ್ ಎವಿಡೆನ್ಸ್ಗಳಂತ ಬರಬಹುದಾಗುತ್ತೆ. ಈ ರೀತಿಯಲ್ಲಿ 231 ಬೇರೆ ಬೇರೆ ನಮಗೆ ಎವಿಡೆನ್ಸ್ಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ. ಚಾರ್ಜ್ ಶೀಟ್ ಹತ್ತಿರ 4000 ಪುಟಗಳ ಚಾರ್ಜ್ ಶೀಟನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ದರ್ಶನ್ ಮತ್ತು ಸಹಚರರ ಮೇಲೆ ಪೊಲೀಸರು ಹಾಕಿರೋದು. ಇಲ್ಲಿ ಒಂದು ಸಾಕ್ಷಿ ಯಾರು? ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರನ್ನ ವಿಚಾರಣೆ ಮಾಡಲಿಕ್ಕೇನೆ ಹೆಚ್ಚು ಕಡಿಮೆ 1.5 ತಿಂಗಳ ಹತ್ತಿರ ಆಗಿಬಿಟ್ಟಿದೆ. 1 ತಿಂಗಳು ಕಳೆದು ಬಿಟ್ಟಿದೆ ಅಂತ ಬಂದಾಗ, ಇನ್ ಟೋಟಲ್ ಈ 231 ಬೇರೆ ಬೇರೆ ಮಾದರಿಯ ಎವಿಡೆನ್ಸ್ಗಳ ಕ್ರಾಸ್ ಎಕ್ಸಾಮಿನೇಷನ್ನು, ಪರಿಶೀಲನೆ, ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ, ಅದರ ಒಂದು ಸತ್ಯಾಸತ್ಯತೆ, ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಆಗಬಹುದು? ಗೊತ್ತಿರುವಂತೆ ಈ ಕೇಸು ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ಆರ್ಡರ್ ನಾವು ಗಮನಿಸಿಬಿಟ್ಟಾಗ ಪ್ರೈಮಾ ಫೆಸಿಯಲ್ಲಿಯೇ ಹೈಕೋರ್ಟ್ ಬೇಲ್ ಕೊಟ್ಟಿದ್ದಂಥ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಪ್ರೈಮಾ ಫೆಸಿ ನೋಡಿಬಿಟ್ರೆ ಈ ಕೇಸು ಭೀಕರ ಅಂತ ಕಾಣಿಸ್ತಾ ಇದೆ, ನೀವು ಹೇಗೆ ಇದಕ್ಕೆ ಬೇಲನ್ನು ಮಂಜೂರು ಮಾಡಿದ್ರಿ ಎನ್ನುವ ಆಯಾಮದಲ್ಲಿ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಇದರ ಮಧ್ಯದಲ್ಲಿ ಈಗ 231 ಬೇರೆ ಬೇರೆ ಎವಿಡೆನ್ಸ್ಗಳು ಅಂತ ಹೇಳಿದಾಗ ಎಷ್ಟು ತಿಂಗಳು ಬೇಕಾಗಬಹುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಏನ್ರಿ, ಒಂದು ಸಾಕ್ಷಿಗೆ 1.5 ತಿಂಗಳಾಗ್ಬಿಟ್ರೆ 231 ತಿಂಗಳು ಬೇಕಾಗತ್ತಾ ಅಂತ ಒಂದು ಪ್ರಶ್ನೆ ಇದೆ. ಬಟ್ ಆ್ಯಕ್ಚುಯಲ್ ಆಗಿ ನಾವು ಚೆಕ್ ಮಾಡಿಕೊಂಡಾಗ ಈ ವಿಟ್ನೆಸ್ಸನ್ನು ಇಲ್ಲಿ ಕ್ಯಾಟಗರಿಗಳಲ್ಲಿ ನಾವು ಚೆಕ್ ಮಾಡಬೇಕಾಗತ್ತೆ. ಬೇರೆ ಬೇರೆ ಗುಂಪುಗಳಲ್ಲಿ ಅದನ್ನು ವಿಂಗಡಿಸಲಾಗುತ್ತೆ. ಅದೇನೆಂದರೆ, ಒಂದು ಐ ವಿಟ್ನೆಸ್, ಕಣ್ಣಾರೆ ಕಂಡೆ, ನಾನು ಇವ್ರು ಕೊಲೆ ಮಾಡೋದನ್ನು ಕಣ್ಣಾರೆ ನೋಡಿದೆ, ನಾನು ಅವರು ಹೋಗ್ತಾ ಇದ್ದಿದ್ದು ನೋಡಿದೆ, ಅವ್ರ ಕಾರಲ್ಲಿ ಇಳಿದಿದ್ದು ನಾನು ನೋಡಿದೆ, ಇಂಥ ಬಟ್ಟೆ ಹಾಕಿದ್ರು, ಇಂಥ ಶೂ ಹಾಕಿದ್ರು, ಕೈಯೆಲ್ಲ ರಕ್ತಸಿಕ್ತವಾಗಿತ್ತು, ಈ ಥರದ್ದೇನು ಒಂದು ಐ ವಿಟ್ನೆಸ್ ಬರುತ್ತಲ್ಲ, ಆ ತರಹದ ಐ ವಿಟ್ನೆಸ್ಗಳು. ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿಗಳು ಇನ್ನೊಂದು ಭಾಗ. ಅದು ಅಲ್ಲಿ ನಾನೇನು ನೋಡಿಲ್ಲ, ಬಟ್ ಆ ಘಟನೆಗೆ ನಾವು ತಾಳೆ ಹಾಕಿ ನೋಡಿದಾಗ ಆ ಸಂದರ್ಭದಲ್ಲಿ ಇದನ್ನು ನಾವು ಸಾಕ್ಷಿ ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾರಲ್ಲ, ಅದು ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತ ಆ ಕ್ಯಾಟಗರಿಗೆ ಬರುತ್ತೆ. ಇದಾದಮೇಲೆ ಅಫಿಷಿಯಲ್, ಇದರಲ್ಲಿ ಪೊಲೀಸರು ಏನು ಹೇಳಕ್ಕೆ ಹೊರಟಿದ್ದಾರೆ, FSL ರಿಪೋರ್ಟ್ ಏನು ಹೇಳ್ತಾ ಇದೆ, ಡಾಕ್ಟರ್ಗಳ ಸಾಕ್ಷ್ಯಗಳು ಏನು ಹೇಳ್ತಾ ಇವೆ ಅಂತ ಹೇಳಿ ಅದು ಒಂದು ಭಾಗವಾಗಿ ಪ್ರಧಾನವಾಗಿ ಇಲ್ಲಿ ಬರುತ್ತೆ. 4ನೇದು ಪಂಚರ ಸಮಕ್ಷಮದಲ್ಲಿ ಮಹಜರು ಮಾಡಲಾದಂತಹ ಸಾಕ್ಷ್ಯಗಳು. ನೋಡ್ರಿ, 5 ಜನ ಕರೆದಿರ್ತಾರಲ್ಲಿ, ಬನ್ನಿ ಇಲ್ಲಿ ನೋಡಿ, ಈ ದೊಣ್ಣೆ ಸಿಕ್ಕಿತ್ತು, ಇಲ್ಲಿ ನೋಡಿದ್ರೇನಪ್ಪ, ಓಕೆನಾ, ದೊಣ್ಣೆ ಬಿದ್ದಿದೆ, ಹಗ್ಗ ಬಿದ್ದಿದೆಯಾ, ಹಗ್ಗ ಬಿದ್ದಿದೆ, ನೋಡ್ರಿ ಇಲ್ಲಿ ಶೂದು ಮಾರ್ಕ್ ಬಿದ್ದಿದೆ, ರಕ್ತ ಸುರಿದಿದೆ ನೋಡಿ, ಇಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ, ಒಂದು ಕೂದಲು ಸಂಗ್ರಹ ಮಾಡಿದ್ದೀವಿ, ಒಂದು ಬಟ್ಟೆಯಲ್ಲಿ ಬಿದ್ದಿದೆ ನೋಡಿ, ಆ ಗಾಡಿ ಒಳಗಡೆ ರಕ್ತದ ಕಲೆಗಳಿದೆ ನೋಡಿ, ಇವೆಲ್ಲ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆ ಮಾಡಲಾಗುತ್ತಲ್ಲ, ಆ ಸಾಕ್ಷಿಗಳನ್ನು ಕೂಡ ಒಂದು ಕಡೆ ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾದಾಗ 231 ಸಾಕ್ಷಿಗೆ 231 ತಿಂಗಳಾಗ್ಬಿಟ್ರೆ 20 ವರ್ಷ ಆಗ್ಬಿಡ್ಬೇಕು. 20 ವರ್ಷ ಆಗುತ್ತಾ? ಈ ರೀತಿ ಎವಿಡೆನ್ಸ್ಗಳಲ್ಲಿ ಎಲ್ಲವನ್ನೂ ಕೂಡ ಒಂದೊಂದು ತಿಂಗಳಿಗೆ ವಿಚಾರಣೆ ಮಾಡಲಾಗುತ್ತಾ? ಅಕಸ್ಮಾತ್ ಪ್ರಾಸಿಕ್ಯೂಷನ್ ಆರ್ ಡಿಫೆನ್ಸ್ ಸ್ವಲ್ಪ ಸ್ಪೀಡಪ್ ಮಾಡ್ಕೊಳ್ಳೋಣಪ್ಪ, 10 ಎವಿಡೆನ್ಸ್ಗಳಿದೆ, ಇದರಲ್ಲಿ 10 ಜನ ಬೇಡಪ್ಪ, ನನಗೆ 3 ಸಾಕಿದ್ರಲ್ಲಿ ಅಂತ ಪರಿಗಣಿಸಿದರೂ ಕೂಡ 2029 2030 ಆಗಿಬಿಡುತ್ತಾ? ಅಥವಾ ಹಾಗಿಲ್ವಾ? ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರೀತಿಯಲ್ಲಿ ಈ ಒಂದು ಇಡೀ ಕೇಸ್ನ ನಿಷ್ಕರ್ಷೆಯಾಗಿ ಇತ್ಯರ್ಥ ಆಗಿ ಮುಗಿದು ಬಿಡುತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು 3 ಜನ ಎಕ್ಸ್ಪರ್ಟ್ಗಳೊಂದಿಗೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬರು FSL ಎಕ್ಸ್ಪರ್ಟ್ ಇದ್ದಾರೆ, ಒಬ್ಬರು ಹೈಕೋರ್ಟ್ನ ವಕೀಲರಿದ್ದಾರೆ, ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂತಹ 100 ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರ್ತಕ್ಕಂತಹ ದಕ್ಷ ಅಧಿಕಾರಿಯಿಂದ ಕರೆಸಿಕೊಂಡಂತಹ ಆಫೀಸರ್ ಕೂಡ ಇದ್ದಾರೆ. ನಾನು ಮೊದಲಿಗೆ ಲೋಕೇಶ್ವರ್ ಸರ್ನ ಇಲ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಸುಧನ್ವ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ಸುಧನ್ವ ಅವರೇ ತಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ಫೈನ್.
ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಫಣೀಂದ್ರ ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ, FSL ಎಕ್ಸ್ಪರ್ಟ್ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಸುಧನ್ವ ಅವ್ರಿಗಿರುತ್ತೆ. ಸುಧನ್ವ ಅವರೇ, ಈಗ ಇನ್ ಜನರಲ್ ಮಾಧ್ಯಮದವರು ನಾವೆಲ್ಲರೂ ಆಚೆ ಕಾಣಿಸ್ಕೊಂಡಾಗ ಎಲ್ಲಾದರೂ ಹೋಗಬೇಕಾದಾಗ ಈ ದರ್ಶನ್ ಕೇಸ್ ವಿಚಾರ ಬರದೆ ಅಂತೂ ಹೋಗಲ್ಲ. ಎರಡೇ ವಿಚಾರ, ಒಂದು ಮುಖ್ಯಮಂತ್ರಿದು ಏನಾಗುತ್ತೆ, ಇಲ್ಲ ದರ್ಶನ್ ಏನಾಗುತ್ತೆ ಅಂತೇಳಿ ಪ್ರಧಾನವಾಗಿ ಕೇಳ್ತಾರೆ. ಈ ದರ್ಶನ್ ಕೇಸಲ್ಲಿ ಅಂತ ಬಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಕೇಳೋದೇನು ಅಂದರೆ, ಸರ್ ಯಾವ ಬಿಡುಗಡೆ ಆಗ್ತಾರೆ ಅಂತ ಕೆಲವರು ಕೇಳ್ತಾರೆ. ಇಲ್ಲ ಸರ್, ಸರಿಯಾಗಿ ಆಯಿತು, ಏನು ಸರ್ ಆ ರೇಣುಕಾ ಸ್ವಾಮಿ ಸಾಯಿಸ್ಬಿಟ್ಟಿದಾರಲ್ಲ, ಶಿಕ್ಷೆ ಯಾವಾಗುತ್ತೆ ಸರ್ ಅಂತ ಎರಡು ಥರ ಪ್ರಶ್ನೆ ಕೇಳ್ತಾರೆ. ಒಂದೇ ಒಂದು ವಿಟ್ನೆಸ್ಗೆ 1-1.5 ತಿಂಗಳಾದರೆ ದರ್ಶನ್ ಕೇಸ್ನ ಇಂಟ್ರಾಗೇಷನ್ ಅಂದಾಜು ಈ ಎವಿಡೆನ್ಸ್ಗಳ ಆಧಾರದ ಮೇರೆಗೆ ನಾವು ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಒಂದು 2-3 ವರ್ಷ ಎಳೆಯಬಹುದಾಗುತ್ತಾ ಅಂತ ಒಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿದೆ. ನಿಮ್ದು ಏನು ಇದ್ರ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಿ ಅಂತ? ಇಲ್ಲಿ ನೋಡಿ, ನಾನು ಈ ಕೇಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಕ್ಕಿಂತ ಮುಂಚಿತವಾಗಿ ಒಂದು ವಿಷಯನ ಗಮನಕ್ಕೆ ತರಬೇಕು. ನಮ್ಮ ದೇಶದಲ್ಲಿ 10 ಲಕ್ಷ ಜನಸಂಖ್ಯೆಗೆ 22 ಜನ ಜಡ್ಜಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮ್ಯಾಜಿಸ್ಟ್ರೇಟ್, ಸೆಷನ್ಸ್ ಎಲ್ಲರನ್ನೂ ಸೇರಿಸಿ. ಬಟ್ ಲಾ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 50 ಜನ ಜಡ್ಜಸ್ 10 ಲಕ್ಷ ಜನಕ್ಕೆ ಇರೋದು ಒಂದು ಐಡಿಯಲ್ ಏನೋ ರೇಷಿಯೋ ಅದು. ಅಂದ್ರೆ ಇವಾಗ ನೀವು ಅಸ್ಯೂಮ್ ಮಾಡ್ಕೊಬಹುದು 50 ಜನ ಮಾಡೋ ಅಂತ ಕೆಲ್ಸನ ಕೇವಲ 22 ಜನ ಮಾಡ್ತಾ ಇದಾರೆ. ಅಂದ್ರೆ ಪ್ರಾಪರ್ ಆಗಿ ಜನಗಳು ಕೇಸಿಗೆ ತಕ್ಕನಂಗೆ ಜಡ್ಜಸ್ ಕೋರ್ಟ್ಸ್ ಇಲ್ಲ. ಒಂದು. ಎರಡನೇದು, ಈ ಪರ್ಟಿಕ್ಯುಲರ್ಲಿ ದರ್ಶನ್ ಕೇಸಲ್ಲಿ ಹೋಗೋದಾದ್ರೆ ಈ ಕೇಸು ಪೆಂಡಿಂಗ್ ಇರೋದು CCH 57 ಅಲ್ಲಿ. ಆ ಕೋರ್ಟು ವೇಕೆಂಟ್ ಅಂದ್ರೆ ಕೋರ್ಟ್ ಅಲ್ಲಿ ಜಡ್ಜ್ ಇಲ್ಲ. ಕೇಸ್ ಇರೋದು ಕೋರ್ಟ್ ಅಲ್ಲಿ 64 ಅಲ್ಲಿ. ಅದು ಇನ್ಚಾರ್ಜ್ ಕೋರ್ಟ್ ಅಲ್ಲಿ ಮಾಡಿರೋದ್ರಿಂದ ಆ ಕೋರ್ಟ್ ಜೊತೆಗೆ ಈ ಕೋರ್ಟ್ ಕೆಲಸ ಮಾಡ್ತಾ ಇದೆ. ಅಂದ್ರೆ ನನಗೆ ಎಷ್ಟು ಕೆಲಸ ಮಾಡಕ್ಕಾಗುತ್ತೋ ಅದ್ರ ಡಬಲ್ ಕೆಲಸ ಈ ಕೋರ್ಟ್ ಮಾಡ್ತಾ ಇದೆ. ಹೆಚ್ಚುವರಿ ಹೊರೆ ಆ ಒಂದು ಕೋರ್ಟ್ಗೆ. ಹೌದು, ಇಬ್ರು ಮಾಡೋದಿನ ಒಬ್ರು ಕೆಲಸ ಮಾಡ್ತಾ ಇದಾರೆ. ಒಬ್ಬ ಮನುಷ್ಯ ಆಗಿ ಎಲ್ಲರಿಗೂ ಒಂದ್ ಲಿಮಿಟೇಷನ್ ಇರುತ್ತೆ. ನನಗೂ ಎಷ್ಟು ಬಾರ ಹೊರ್ಬೋದು, ಒಂದ್ 50 kg ಹೊರ್ಬೋದು, 100 kg ಹೊರ್ತೀನಿ, ಬಿದ್ದು ಹೋಗ್ತೀನಿ, ಇಲ್ಲ ಏನೋ ಸೈಡ್ ಹಿಟ್ ಆಗ್ತೀನಿ. ಇಲ್ಲೂ ಆಗ್ತಾ ಇರೋದು ಇದೇ ರೀತಿ. ನೀವೊಂದು ಈ ವಿಷಯ ತಗೊಂಡಿದ್ದು ಒಳ್ಳೇದೇ ಆಯ್ತು. ನಮ್ಮ ದೇಶದಲ್ಲಿ ಬರೀ ದರ್ಶನ್, ನಮ್ಮ ರಾಜ್ಯದಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಈ ದರ್ಶನ್ ಕೇಸು ಜನಗಳು ಎಲ್ಲರೂ ಇಂಟ್ರೆಸ್ಟ್, ಸೆಲೆಬ್ರಿಟಿ ಇರೋದ್ರಿಂದ ಇದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಏನು ಪ್ರತಿ ಡೇ ಟು ಡೇ ಏನ್ ಆಗ್ತಾ ಇದೆ ಅನ್ನೋದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಕೋರ್ಟ್ ಕೂಡ ಅವ್ರಿಗೂ ಅನಿಸ್ಬೋದು ಯಾಕೆ ಹೀಗಾಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅಂತ. ಬಟ್ ಇದು ಒಂದೇ ಕೇಸ್ ಅಲ್ಲ ಕೋರ್ಟ್ಗೆ. ಇದು ಜನಗಳಿಗೆ ವಿಶೇಷ ಪ್ರಕರಣ ಇರ್ಬೋದು, ಬಟ್ ಕಾನೂನಿಗೆ ಎಲ್ಲಾ ಕೇಸುಗಳಲ್ಲೂ ಇದು ಒಂದು. ಹಾಗಾಗಿ ಇದನ್ನ ವಿಶೇಷವಾಗಿ ಏನು ಕನ್ಸಿಡರ್ ಮಾಡುವಂತದ್ದಲ್ಲ. ಎಲ್ಲ ಮರ್ಡರ್ ಕೇಸು, ಹೀನಸ್ ಕೇಸಸ್ ಹೇಗಿರ್ತದೋ ಅದೇ ರೀತಿ ಈ ಕೇಸನ್ನು ಒಂದನ್ನು ಕೂಡ ಕನ್ಸಿಡರ್ ಮಾಡಿ ನಡೀತಾ ಇರೋದು. ಆಮೇಲೆ ಮೋರ್ ಪರ್ಟಿಕ್ಯುಲರ್ಲಿ ನಾನು ಈ ಕೇಸಲ್ಲಿ ಇರೋದ್ರಿಂದ, ಆರೋಪಿ 3 ಪವನ್ಗೆ ನಾನು ಹಾಜರಾಗ್ತಿರೋದ್ರಿಂದ ನಮ್ಮ ಒಂದು ಕೋರ್ಟ್ದು ಮತ್ತೆ ಡಿಫೆನ್ಸ್ ಅಡ್ವೊಕೇಟ್, ಪ್ರಾಸಿಕ್ಯೂಷನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ, ಈ ಕೇಸನ್ನ ಪ್ರತಿ ಸೋಮವಾರ ಮತ್ತೆ ಮಂಗಳವಾರ ನಾವು ತಗೊಳೋದು ಅಂತ ಒಂದು ಇನ್ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾಕೆಂದ್ರೆ ವಾರದಲ್ಲಿ 2 ದಿನ ಅಂತ ಸುಧನ್ವ ಅವರೇ, ವಾರದಲ್ಲಿ 2 ದಿನ ಅಟ್ಲೀಸ್ಟ್. ಅಂದ್ರೆ ಆಕ್ಚುಲಿ ಕೇಸ್ಗಳ ವಿಚಾರ ಅಂತ ಬಂದಾಗ ನಾನು ಹಾಗೆ ಗಮನಿಸ್ತಾ ಇದ್ದೆ. ಅಕಸ್ಮಾತ್ ನಾನು ರಾಂಗ್ ಹೇಳಿದ್ರೆ ನೀವು ಕರೆಕ್ಟ್ ಮಾಡ್ಬೋದು ನನ್ನ. ಎವ್ರಿ ಡೇ ವಿಚಾರಣೆ ನಡೀಬಹುದು ಅಂತ ಇದೆ. ಬಟ್ ನಮ್ಮ ಕೋರ್ಟ್ಗಳು ಕೇಸ್ಗಳ ಹೊರೆ, ಒತ್ತಡ ಇವು ಕನ್ಸಿಡರ್ ಮಾಡಿದಾಗ ನೀವಾಗಲೇ ಹೇಳ್ತಾ ಇದ್ದೀರಿ, ಜಡ್ಜಿ ಸಾಹೇಬರು ಮನುಷ್ಯರೇ ಇರ್ತಾರೆ, ಅವರ ಮಾನವ ಗಂಟೆಗಳು ಅವರು ಕೆಲಸ ಮಾಡಬೇಕಾಗುತ್ತೆ ಅಂತ ಬಂದಾಗ ಅದು ಸಾಧ್ಯವಾಗ್ತಿಲ್ಲ ನಮ್ಮಲ್ಲಿ ಅಂತ ಹೇಳಿ. ಹೌದು. ಆಮೇಲೆ ಜನಗಳಲ್ಲಿ ಇದು ದಿಸ್ ಇಸ್ ದಿ ಹೈ ಟೈಮ್. ಏನ್ ಅಂದ್ರೆ ನಮ್ಮಲ್ಲಿ ಜುಡಿಷಿಯಲ್ ರಿಫಾರ್ಮ್ ಆಗಕ್ಕೆ ಇವಾಗ ಇದರಿಂದ ವಿಕ್ಟಿಮ್ ಮಾತ್ರ ತೊಂದರೆ ಅಲ್ಲ, ಆರೋಪಿಗಳಿಗೂ ತೊಂದರೆ ಇದೆ. ಕಾನೂನಲ್ಲಿ ಒಂದು ಪ್ರಿಸಂಪ್ಷನ್ ಇದೆ, ಏನು ಅಂದ್ರೆ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ. ಹಾಗಂದ್ರೆ ಅವನ ಮೇಲೆ ಆರೋಪ ಆಗೋವರೆಗೂ ಅವನು ನಿರಪರಾಧಿ ಅನ್ನೋದು ಭಾವಿಸೋದು ನಮ್ ಕಾನೂನಲ್ಲಿರೋ ತತ್ವ. ಆ ತತ್ವ ಪಾಲನೆ ಪ್ರಕಾರ ಈ ಕೇಸಲ್ಲೇ ಒಂದು ಎಕ್ಸಾಂಪಲ್ ಹೇಳೋದು, ನಾನು ಬೇರೆ ಕೇಸ್ ಹೋಗಲ್ಲ, ಯಾಕೆಂದ್ರೆ ಈ ಕೇಸಲ್ಲೇ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದ್ರಿಂದ ಆ ಇನ್ನೋಸೆಂಟ್ ಇವಾಗೂ ಕೂಡ ಮಾಧ್ಯಮದಲ್ಲಿ ಆಚೆ ಕಡೆ ಜನಗಳ ಕಣ್ಣಲ್ಲಿ ದರ್ಶನ್ ಮತ್ತೊಂದು ಏನೇ ಇದ್ರು ಕೂಡ ಕಾನೂನು ದೃಷ್ಟಿಯಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಮತ್ತೆ ಇತರೆ ಆರೋಪಿಗಳು ಇನ್ನೋಸೆಂಟ್ ಅನ್ನೋದಿದೆ. ಹಾಗಾದ್ರೆ ಮೂಲಭೂತ ಪ್ರಶ್ನೆ ಹೇಳೋದು, ಇನ್ನೋಸೆಂಟ್ ಆಗಿರೋರು ಜೈಲಲ್ಲಿ ಹಾಕಿದ್ದಾರೆ, ನಾಳೆ ಒಂದು ಭವಿಷ್ಯ
ಈ ಕೇಸ್ ಅಕ್ವಿಟ್ ಆಯ್ತು, ಆರೋಪಿ ಖುಲಾಸೆ ಆಯ್ತು, ಇವ್ರು 3 ವರ್ಷನೋ 4 ವರ್ಷ ಜೈಲು ವಾಸ ಅನುಭವಿಸಿದ್ರೆ ಅದನ್ನ ಯಾವ್ದೇ ಕಾಂಪನ್ಸೇಟ್ ಮಾಡಕ್ ಸಾಧ್ಯನಾ? ಇದು ಒಂದ್ ನಮ್ ವ್ಯವಸ್ಥೆ. ಇದು ಒಬ್ರು ಇದು ಕೋರ್ಟ್ ಜಡ್ಜಸ್ ಕೂಡ ನಾನ್ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇರೋ ಹಾಗೆ ಬಹಳ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ಈ ಕೇಸ್ ಅಂತಲ್ಲ ಎಲ್ಲದ್ರಲ್ಲೂ ನಡೆಸ್ತಾ ಇದಾರೆ. ಬಟ್ ಮೂಲಭೂತ ಪ್ರಾಬ್ಲಮ್ ಇರೋದು ಜಡ್ಜಸ್ಗಳು ಮತ್ತೆ ಕೋರ್ಟ್ಗಳು ಕೊರತೆ ಹೊತ್ತು ಇದರಲ್ಲಿ ಪ್ರಾಸಿಕ್ಯೂಷನ್ ಅವ್ರ ಕರ್ತವ್ಯ ಅವ್ರು ಏನ್ ಮಾಡ್ಬೇಕೋ ಮಾಡ್ತಾ ಇದಾರೆ, ಡಿಫೆನ್ಸ್ ಅವರು ಏನು ಅಡ್ಜಸ್ಟ್ಮೆಂಟ್ ತಗೊಂಡಿರ ಮಾಡ್ತಾ ಇದಾರೆ. ಪಾಪ ಜಡ್ಜಸ್ಗಳಂತೂ ಬಹಳ ಕಷ್ಟನೆ ಪಟ್ಟು ಮಾಡ್ತಾ ಇದಾರೆ. ಅವರು ಏನ್ ಪರ್ಸನಲ್ ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಾಡ್ತಾ ಇದಾರೆ. ಇದು ವ್ಯವಸ್ಥೆ ಸಮಸ್ಯೆ ಹೊರತು ಈ ಕೇಸಿಗೆ ಸಂಬಂಧಪಟ್ಟಿರೋ ಸಮಸ್ಯೆ ಅಲ್ಲ. ಫೈನ್ ಫೈನ್ ಫೈನ್. ನಾನು ಲೋಕೇಶ್ವರ್ ಸರ್ನ ಕೇಳ್ತೀನಿ. ಲೋಕೇಶ್ವರ್ ಸರ್, ಹಲವಾರು ಕೇಸ್ ನೋಡಿರ್ತೀರಿ ಸರ್. ಒಂದು ಮರ್ಡರ್ ಕೇಸ್ ಅಂತ ಬಂದಾಗ ನಿಮ್ಮ ಕೆರಿಯರಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಕೇಸ್ ನೋಡಿರ್ತೀರಿ, ಅದನ್ನು ಹ್ಯಾಂಡಲ್ ಮಾಡಿರ್ತೀರಿ, ಸಾಕ್ಷ್ಯಾಧಾರಗಳು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರ್ತೀರಿ, ಕನ್ವಿಕ್ಷನ್ ತಗೊಂಡಿರ್ತೀರಿ. ಕೆಲವು ಕಡೆಯಲ್ಲಿ ಕನ್ವಿಕ್ಷನ್ ತಗೊಳಕ್ಕೆ ಆಗದೇ ಇರಬಹುದು. ಇದನ್ನ ಎಕ್ಸ್ಕ್ಲೂಸಿವ್ ಕೇಸ್ ಅಂತಾಗಲಿ ಸ್ಪೆಷಲ್ ಕೇಸ್ ಅಂತಾಗಲಿ ನಾನು ಮಾತಾಡ್ತಾ ಇಲ್ಲ. ಒಂದು ಮರ್ಡರ್ ಕೇಸು ನಿಮ್ಮ ಅನುಭವದಲ್ಲಿ ಅದೊಂದು ಕನ್ಕ್ಲೂಷನ್ ಬರಲಿಕ್ಕೆ, ಕನ್ವಿಕ್ಷನ್ ಸ್ಟೇಜ್ಗೆ ಬರಲಿಕ್ಕೆ ಅಥವಾ ಜಡ್ಜ್ಮೆಂಟ್ ಸ್ಟೇಜ್ಗೆ ಒಂದು ಕೋರ್ಟಲ್ಲಿ ಬರಲಿಕ್ಕೆ ಅಜಮಾಸು ಅಥವಾ ಅಂದಾಜು ಎಷ್ಟು ಸಮಯ ಬೇಕಾಗುತ್ತೆ ಸರ್? ರಮಾಕಾಂತ್, ಈಗ ನಿಮ್ಗೊಂದು ಉದಾಹರಣೆ ಕೊಡೋದಾದ್ರೆ ಆತರ ಮೊನ್ನೆ ಫೆಬ್ರವರಿಗೆ ಅಷ್ಟೇ ಒಂದು ಎವಿಡೆನ್ಸ್ ಮುಗಿಸ್ದೆ ನಾನು ಮರ್ಡರ್ ಕೇಸ್. ಅದನ್ನ ನಾನು ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಇದ್ದಾಗ 2010ರಲ್ಲಿ ರಿಜಿಸ್ಟರ್ ಮಾಡಿದ್ ನಾನು. ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಆಗಿದೆ. ಅಂದ್ರೆ 2010ರಲ್ಲಿ ಮಾಡಿ 2011 ಜನವರಿಲಿ ಚಾರ್ಜ್ ಶೀಟ್ ಹಾಕಿದ್ ನಾನು. ಅದು ಎವಿಡೆನ್ಸ್ ಮುಗಿದು ಇದ್ದು ಮೊನ್ನೆ ನಂದು ಕ್ರಾಸ್ ಎಕ್ಸಾಮ್ ಆಗಕ್ಕೆ 4 ವರ್ಷ ತಗೊಂಡಿದೆ. ಫಾರ್ ಯುವರ್ ಇನ್ಫಾರ್ಮೇಶನ್. ಬೇಲ್ ಮೇಲೆ ಇದ್ರ ಅವರು ಬೇಲ್ ಮೇಲೆ ಇದ್ರ ಸರ್ ಈ ಟೈಮ್ ಅಲ್ಲಿ? ನನ್ನ ಇನ್ಫಾರ್ಮೇಶನ್ ಬೇಲಲ್ಲಿದ್ರು 3 ವರ್ಷ ಒಳಗಿದ್ರು, ಆಮೇಲೆ ಬೇಲಲ್ಲಿದ್ರು. 2022ರಲ್ಲಿ ನಂದು ಚೀಫ್ ಎಕ್ಸಾಮ್ ಆಗಿದ್ದು ಕ್ರಾಸ್ ಎಕ್ಸಾಮ್ ಆಗೋ ಅಷ್ಟೊತ್ತಿಗೆ 4 ವರ್ಷ ತಗಂತು. ಒಂದ್ ಸತಿ ಜಡ್ಜಸ್ ಪ್ರಮೋಷನ್ ಆಗಿ ಆಬ್ಸೆಂಟ್, ಅವ್ರ ಡೇಟ್ ಇಲ್ಲ. ಕೆಲವು ಟೈಮು ಅಡ್ವೊಕೇಟ್ ಬರಕ್ ಆಗ್ದಲ್ಲ ಅವರು ಇಲ್ಲ. ಇನ್ ಕೆಲವು ಟೈಮು ನನ್ನ ಇನ್ಕನ್ವೀನಿಯನ್ಸ್ ನಾನು ಹೋಗಿಲ್ಲ. ಈ ತರ ಆಗಿ 4 ವರ್ಷ ತಗಂತು ಕ್ರಾಸ್ ಎಕ್ಸಾಮ್ ಆಗಕ್ಕೆ. ಅಂದ್ರೆ 2016 ಈಗ ಮನೆ 26 ಫೆಬ್ರವರಿಗೆ ನಂದು ಕ್ರಾಸ್ ಎಕ್ಸಾಮ್ ಐತಿ. ಇನ್ನು ಅದು ಆರ್ಗ್ಯುಮೆಂಟ್ಸ್ ಮತ್ತೊಂದು ಇನ್ನೂ ಒಂದು 2 ತಿಂಗಳು ಎಳೆಯುತ್ತೆ. ಅಂದ್ರೆ 16 ವರ್ಷ ನನ್ಗೆ ಗೊತ್ತಿರೋ ಕೇಸಲ್ಲೇ ಒಂದು ಈಗ ಆಗಿದ್ದಷ್ಟೇ. ಸೊ ಈಗ ಅವ್ರು ಹೇಳಿದ್ರು, ಅವರು ಮಿಸ್ಟರ್ ಸುಧನ್ಮ ಅವರು ಅದರಲ್ಲಿ ಅವರು ವ್ಯವಸ್ಥೆ ಸ್ವಲ್ಪ ಬಿಚ್ಚಿ ಹೇಳಿದ್ದಾರೆ. ಇವತ್ತಿನ ಪರಿಸ್ಥಿತಿ ನಮ್ ದೇಶದಲ್ಲಿ ಸುಮಾರು 4.25 ಕೋಟಿ ಕೇಸಸ್ ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ. ಟೋಟಲ್ ಎಲ್ಲಾ ಕೋರ್ಟ್ ಅಲ್ಲೂ ಅಪ್ ಟು ಸುಪ್ರೀಂ ಕೋರ್ಟ್ 4.25 ಕೋಟಿ ಕೇಸಸ್ ಪೆಂಡಿಂಗ್ ಇದೆ. ಅದ್ರಲ್ಲೂ ಈಗ ಅವ್ರು ಹೇಳಿದ್ದು 50 ಜಡ್ಜಸ್ ಇರೋದ್ನ 22 ಜನ ಮಾಡ್ತಾ ಇದಾರೆ ಅಂತ. ಆ 22 ಜನದಲ್ಲಿ 1 ಕೋರ್ಟ್ ಕೆಲ್ಸನೇ ಡಬಲ್ ಇರುತ್ತೆ ಆಲ್ರೆಡಿ. ಈಗ ಇನ್ನೊಂದು ಕೋರ್ಟ್ ತಗೊಂಡ್ರೆ ಅಲ್ಲಿಗೆ 4 ಟೈಮ್ ಆಗುತ್ತೆ ಅವ್ರಿಗೆ, 4 ಟೈಮ್ ಆಗುತ್ತೆ. ಒಬ್ಬಂದು ಇಬ್ಬರದು ಒಬ್ಬರ ಮಾಡ್ತಿದ್ದಾರೆ. ಈಗ ಇನ್ನೊಂದು ಕೋರ್ಟ್ ಪೂರ 57 64 ತಗೊಂಡ್ರೆ 4 ಪಟ್ಟ ಆದಂಗ ಆಗ್ಬಿಡ್ತದು. ಸೊ ಹಾಗಾಗಿ ಅಲ್ಲೇ ಎಷ್ಟು ಮರ್ಡರ್ ಕೇಸ್ ಇದೆಯೋ, ಇಲ್ಲೆಷ್ಟು ಮರ್ಡರ್ ಕೇಸ್ ಇದೆಯೋ. ಮತ್ತೆ ಬೇರೆ ಅಪ್ ಟು 12:30 ಕೋರ್ಟ್ 11 ಗಂಟೆಗೆ ಸ್ಟಾರ್ಟ್ ಆದ್ರೆ 12:30 1 ಗಂಟೆವರೆಗೂ ಕಾಲಿಂಗ್ಸ್ ಇರುತ್ತೆ. ಬೇರೆ ಬೇರೆ ಕೇಸಸ್ ಬೇರೆ ಬೇರೆ ವಿಚಾರಗಳು ಎಲ್ಲ ಇರ್ತವೆ ಕೋರ್ಟ್ ಸೆಷನ್ ಕೇಸ್ ಅಲ್ಲಿ. ಕೋರ್ಟ್ ಅಲ್ಲಿ ಸಿವಿಲ್ ಮ್ಯಾಟರ್ ಇರ್ತವೆ, ಕ್ರಿಮಿನಲ್ ಮ್ಯಾಟರ್ಸ್ ಇರ್ತವೆ. ಅದಕ್ಕೆಲ್ಲ ಏನೇನೋ ಅವರು ಮೆಮೋಗಳು ಹಾಕೋದು ಮತ್ತೊಂದೆಲ್ಲ ಇರುತ್ತಲ್ಲಿ. ಅದ್ ಮುಗಿಯೋದೇ 12:30 1 ಗಂಟೆ ಆಗ್ಬಿಡುತ್ತೆ ಎಷ್ಟೋ ಸತಿ. ಇನ್ನ ಎವಿಡೆನ್ಸ್ 1 ಗಂಟೆಗೆ ತಗೊಂಡ್ರು 2 ಗಂಟೆಗೆ ಒಂದು ಕಾಲ್ ಭಾಗ ಮಾಡಕ್ ಆಗೋದಿಲ್ಲ. ಮತ್ ಮಧ್ಯಾಹ್ನ ಹಾಕೋಣಕ್ಕೆ ಮಧ್ಯಾಹ್ನ ತಿರ್ಗಾ ಬೇರೆ ಇರ್ತವೆ, ಕೋರ್ಟ್ಗೆ ಬೇರೆ ವಿಚಾರಗಳು ಇರ್ತವೆ. ಅಷ್ಟು ಸುಲಭ ಅಲ್ಲ ಎವಿಡೆನ್ಸಸ್ ಇವತ್ತಿನ ಸ್ಥಿತಿಯಲ್ಲಿ ಮಾಡ್ಕೊಳ್ಳೋದು. ಮತ್ ಅವತ್ತಾದ್ರೆ ನೆಕ್ಸ್ಟ್ ಡೇಟ್ ಕೊಡೋದೇ ಇನ್ನ 2 ತಿಂಗಳು 3 ತಿಂಗಳಿಗೆ ಕೊಡಕ್ಕಾಗೋದು. ಮಧ್ಯದಲ್ಲಿ ಕೊಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಡೇಟ್ಸ್ ಇರೋದಿಲ್ಲ. ನಿಮ್ ಪ್ರೆಡಿಕ್ಷನ್ ಏನ್ ಸರ್ ದರ್ಶನ್ ಕೇಸಲ್ಲಿ? ಈಗ ನಾನು ಈ ಡಿಬೇಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ದರ್ಶನ್ರನ್ನ ಆಚೆ ಕರೆಸ್ಬಿಡ್ಬೇಕು ಅಂತ ಆಗ್ಲಿ, ಅಥವಾ ಇಮ್ಮಿಡಿಯೇಟ್ ಆಗಿ ದರ್ಶನ್ನೇ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಆಗ್ಲಿ ಯಾವ ಇಂಟೆನ್ಷನ್ಸ್ ಇಲ್ಲ. ಇನ್ ಜನರಲ್ ಒಂದು ಮರ್ಡರ್ ಕೇಸ್ಗೆ ತೆಗೆದುಕೊಳ್ಳುವಂತ ಸಮಯ, ಕಾರಣ ಈ ಕೇಸಲ್ಲಿ 231-232 ಸಾಕ್ಷಿಗಳಿವೆ. ಇವುಗಳ ವಿಚಾರಣೆ ಮುಗಿಯುವಷ್ಟೊತ್ತಿಗೆ, ಯಾಕಂದ್ರೆ ಈ ಕೇಸಲ್ಲಿ ಸ್ಪೆಷಲಿ ಇದರಲ್ಲಿ ಬೇಲ್ ಇಲ್ಲ ಇವರಿಗೆ. ಸುಪ್ರೀಂ ಕೋರ್ಟ್ ಪ್ರೈಮಾ ಫೇಸಿ ಬೇಲ್ ಇಲ್ಲ ಅಂತ. ರಮಾಕಾಂತ್ ಬ್ರೇಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇವತ್ತು ನಿನ್ನೆ 6ನೇ ತಾರೀಕು ಒಂದು ಜಡ್ಜ್ಮೆಂಟ್ ಆಯ್ತು ಕೊಪ್ಪಳದ್ದು.
ಆ ಇಸ್ರೇಲ್ ಲೇಡಿಗೆ ರೇಪ್ ಆಗಿದ್ದು ಎಲ್ರಿಗೂ ಹ್ಯಾಂಗ್ ಆಯ್ತು ಸರ್, ಎಲ್ರಿಗೂ ಮರಣದಂಡನೆ. ಅದನ್ನೇ ಜಸ್ಟ್ 1 year ಒಳಗೆ ಮುಗಿಸಿದ್ದಾರೆ. ಓಕೆ 1 year ಒಳಗೆ ಮುಗಿಸಿದ್ದಾರೆ. ಅದೇ ಇವ್ರದ್ದು ಆಯ್ತು ಪ್ರಜ್ವಲ್ ರೇವಣ್ಣದು. ಅದು ಆ ಪರ್ಟಿಕ್ಯುಲರ್ ಕೇಸ್ ನ 1 year ಒಳಗೆ ಮುಗಿಸಿದ್ರು. ಅರ್ಥ ಆಯ್ತರ? ರೇಪ್ ಕೇಸ್ ಅದು ಈನಸ್ ಕೇಸೇ, ಅದನ್ನು 1 ವರ್ಷದೊಳಗೆ ಮುಗಿಸಿದ್ರು. ಈ ತರ ಅವಕಾಶಗಳು ಕೋರ್ಟ್ ಅಲ್ಲಿ ಇದ್ದಾಗ ಅವರು ಮಾಡ್ತಾರೆ. ಯಾವ ಜಡ್ಜಸ್ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಬೇರೆ ಬೇರೆ ಕಾರಣಗಳಿಂದ ಪೋಸ್ಟ್ ಪೋನ್ ನೋಡಿ, ಅವ್ರ ತಾಯಿದು ತಂದಿದ್ದು ಎವಿಡೆನ್ಸ್ ಚೀಫ್ ಆಗಕ್ಕೆ 2-3 ದಿವಸ ತಗಂತು, ಮತ್ತೆ ಕ್ರಾಸ್ ಎಕ್ಸಾಮ್ ಆಗಕ್ಕೆ ಇನ್ನೊಂದ್ 4-5 ದಿವಸ ತಗಂತು. ನ್ಯಾಚುರಲಿ ಏನು ಮಾಡಕ್ ಆಗೋದಿಲ್ಲ ಅದನ್ನ. ಮತ್ತೆ ಇನ್ನು ನೀವ್ ಹೇಳ್ದಂಗೆ 221 ಎವಿಡೆನ್ಸಸ್ ಅಲ್ಲಿ ಇವರು ಸಾಕ್ಷಿ ಇದಾರೆ. ನೀವ್ ಅರ್ಥ ಮಾಡ್ಕೊಳ್ಳಿ, ಡೇಟ್ಸ್ 2 ತಿಂಗಳಿಗೆ 1.5 ತಿಂಗಳು ಕಡಿಮೆ ಮಧ್ಯ ಅಂತೂ ಕೊಡಕ್ ಸಾಧ್ಯನೇ ಇಲ್ಲ ನನ್ಗೆ ಇರೋ ಅಭಿಪ್ರಾಯದಲ್ಲಿ. ಅಡ್ವೊಕೇಟ್ ಅವರು ನನ್ನ ಮಾತನ್ನು ಒಪ್ತಾರೆ ಅಂತ ಅನ್ಕೊಂಡಿದೀನಿ. 1.5-2 ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಕೊಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರ ಬರ್ಡನ್ ಅಷ್ಟಿದೆ ಆ ಕೋರ್ಟ್ಗೆ ಈಗ. ಸೊ ಅಂದ್ರೆ ಲೆಕ್ಕ ಹಾಕಂತ ಹೋಗಿ ನೀವು ಹೆಂಗಂತಂದ್ರೆ 2 ವರ್ಷಕ್ಕಂತೂ ಮೊದಲಂತೂ ಸಾಧ್ಯನೇ ಇಲ್ಲ ಈ ಕೇಸಲ್ಲಿ ನನಗೆ ಇರೋ ಅಭಿಪ್ರಾಯ. ಕೊಡೋದಿಲ್ಲ. ನಾನು ಮತ್ತಷ್ಟು ಮಾತಾಡ್ತೀನಿ ಲೋಕೇಶ್ವರ್ ಸರ್, ನಿಮ್ಮನ್ನು ಮಾತಾಡ್ತೀನಿ. ನಾನು ಒಂದೇ ಬ್ರೇಕ್ನ ಸಮಯ ಇದೀಗ. ಬ್ರೇಕ್ ಆದ್ಮೇಲೆ ಡಿಬೇಟ್ ನಾನು ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಇತರರು ಆರೋಪಿಗಳಾಗಿದ್ದಾರಲ್ಲ, ಈ ಕೇಸ್ ಎಷ್ಟು ಅವಧಿಗೆ ಹೇಳ್ಕೊಂಡು ಹೋಗಬಹುದಾಗುತ್ತೆ? ಒಂದು ಕನ್ಕ್ಲೂಷನ್, ತಪ್ಪು ಮಾಡಿದ್ದಾರೆ ಅಂತಾದ್ರೂ ಸರಿನೇ, ತಪ್ಪು ಮಾಡಿಲ್ಲ ಅಂತಾದ್ರೂ ಸರಿನೇ. ಸುಧನ್ ಅವರ ಒಂದು ಪ್ರಶ್ನೆ ಇತ್ತು ನನಗೆ, ಇಲ್ಲಿ ಮಲ್ಟಿ ಅಕ್ಯೂಸ್ಡ್ ಡಿಲೇ ಫ್ಯಾಕ್ಟರ್ ಅಂತ ಬಂದಿದೆ. ಮಲ್ಟಿ ಅಕ್ಯೂಸ್ಡ್ ಡಿಲೇ ಫ್ಯಾಕ್ಟರ್ ಅಂತ ಹೇಳಿ ಸುಮಾರು 17 ಜನ ಆರೋಪಿಗಳನ್ನು ಇದರಲ್ಲಿ ಹೆಸರಿಸಲಾಗಿದೆ. ಇಂಥ ವಿಚಾರಗಳಲ್ಲಿ ಇನ್ನೊಂದು ಈ ಕೇಸ್ನ ಡಿಲೇ ಮಾಡಬಹುದಾದ ಅಂಶ ಯಾವುದು ಅಂತ ಹೇಳಿದ್ರೆ 17 ಜನ, ಪವಿತ್ರ ಗೌಡ, ಜಗದೀಶ, ನಾಗರಾಜ, ಎಕ್ಸೆಟ್ರಾ, ಪವನ್ನು, ಪ್ರದೋಷು. ಇದೇನಾಗುತ್ತೆ, ಈ ಪೊಲೀಸರ ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಪ್ರತಿಯೊಬ್ಬನು ಕರೆಸಿ ಒಂದು ಸ್ಟೇಟ್ಮೆಂಟ್ ತಗೊಂಡಿರ್ತಾರೆ. ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ತಗೊಂಡಿರಬಹುದಾಗುತ್ತೆ. ಅವರು ಅಲ್ಲಿ ಅವರವರಲ್ಲೇ ನಾನೆಲ್ಲ ಮಾಡಿದ್ದು, ಅವನೇನು ಮಾಡಲಿಲ್ಲ, ಇವನು, ಈ ಥರದ್ದು ಬಂದಾಗ ಈ ಹಲವಾರು ಜನ ಆರೋಪಿಗಳಿದ್ದಾಗ ಪರಸ್ಪರರ ಮೇಲೆ ದಾಖಲಾಗುವಂಥ ಆರೋಪವೋ ಹೇಳಿಕೆಗಳು ಅದು ಕೂಡ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸ್ಟೇಜಲ್ಲಿ ಕೇಸ್ನ ವಿಳಂಬ ಮಾಡಬಹುದಾ ಅಂತ? ಇಲ್ಲ, ನೀವು ಈ ಕೇಸಲ್ಲಿ ನೋಡಿದ್ರೆ ಡಿಫೆನ್ಸ್ ಅವರು ಒಬ್ಬರ ಮೇಲೆ ಒಬ್ಬರಿಗೆ ಆರೋಪ ಮಾಡೋ ಅಂತ ಏನು ಎವಿಡೆನ್ಸ್ ಯಾವ್ದು ಬಂದಿಲ್ಲ. ಇನ್ನು ಇನ್ಫ್ಯಾಕ್ಟ್ ಯಾವ ರೀತಿ ಇದೆ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾನೇನೋ ಕ್ರಾಸ್ ಎಕ್ಸಾಮಿನ್ ಮಾಡಿರ್ತೀನಿ, ಬೇರೆ ಆರೋಪಿ ವಕೀಲರು ಅದೇ ಪ್ರಶ್ನೆ ಕೇಳ್ಬೇಕಾಗಿರುತ್ತೆ. ನಾನ್ ಕೇಳಿದೀನಿ ಅಂದಿದ ತಕ್ಷಣ ಅವರು ಕೂಡ ನೆಕ್ಸ್ಟ್ ಮರು ಪ್ರಶ್ನೆ ಕೇಳಿದ್ರೆ ಇಲ್ಲ ಇವ್ರನ್ನೇ ಅಡಾಪ್ಟ್ ಮಾಡ್ಕೊಂತ ಇದೀರಿ ಅಂತ ನಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತಾ ಇದೆ. ಆ ರೀತಿ ತೊಂದರೆ ಆಗ್ತದೆ. ಇದರಲ್ಲಿ ಇನ್ನೊಂದು ಹೆಚ್ಚಿಗೆದಾಗಿ ಕೋರ್ಟ್ ವೇಕೆಂಟ್ ಇದೆ. ಆಮೇಲೆ ಇದ್ರಲ್ಲಿ ಸ್ವಲ್ಪ ಡಿಜಿಟಲ್ ಎವಿಡೆನ್ಸ್ ಅದೆಲ್ಲ ಬಹಳ ಇದೆ. ಟೋಟಲ್ ಇದ್ರ ಸಾಕ್ಷಿಗಳನ್ನೇ 233 ಸಾಕ್ಷಿಗಳಿದ್ದಾರೆ. ಆಮೇಲೆ ಚಾರ್ಜ್ ಶೀಟ್ 5284 ಪೇಜ್ಗಳು ಚಾರ್ಜ್ ಶೀಟ್ ಇದು. ಡಿಜಿಟಲ್ ಎವಿಡೆನ್ಸ್ ಬಿಟ್ಟು ಡಿಜಿಟಲ್ ಎವಿಡೆನ್ಸ್ ಬೇಕಾದಷ್ಟಿದೆ. ನನ್ನ ಪ್ರಕಾರ ಯಾವುದೇ ಕಾರಣದಲ್ಲಿ ಡೇ ಟು ಡೇ ನಡೆದ್ರು ಕೂಡ 1 ವರ್ಷದ ಒಳಗಡೆ ಇದು ಮುಗಿಯಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಆಗ್ಲೇ ಸುಧನ್ವ ಅವರೇ, ಈಗ ಲೋಕೇಶ್ವರ್ ಸರ್ನ ಮಾತಾಡ್ಸ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಒಂದು 3 ವರ್ಷಗಳ ಕಾಲ ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಆರೋಪಿಗಳು ಜೈಲಲ್ಲಿದ್ರು, ಆಮೇಲೆ ಬೇಲ್ ಮೇಲೆ ಇದ್ರು. ಮೊನ್ನೆ ವಿಟ್ನೆಸ್ಗಳದೆಲ್ಲ ಒಂದಷ್ಟು ಮುಗಿದಿದೆ, ಹೇಳಿಕೆ ತಗೊಂಡಿದ್ದಾರೆ, ಅದು ಇದು ಅಂತ ಬಂತಲ್ಲಿ. ಸೊ ಇಂಥ ಕೇಸ್ಗಳಲ್ಲಿ ಈಗ ಸುಪ್ರೀಂ ಕೋರ್ಟೇ ಹೇಳಿರುವ ಕಾರಣದಿಂದ ಎಲ್ಲಿಯವರೆಗೆ ವಿಚಾರಣೆ ಮುಗಿಯಲ್ವೋ ಅಲ್ಲಿಯವರೆಗೂ ಇದರಲ್ಲಿ ಯಾರ್ಯಾರು ಅಕ್ಯೂಸ್ಡ್ ಇದಾರೋ ಅವರೆಲ್ಲೂ ಪರಪ್ನಗ್ರಹಾರದಲ್ಲೇ ಇರಬೇಕಾ? ಕಾನೂನಾತ್ಮಕವಾಗಿ ಇನ್ನೇನು ಆಪ್ಷನ್ಸೇ ಇಲ್ವಾ ಇಲ್ಲಿ ದರ್ಶನ್ ಅಂಡ್ ಇತರರಿಗೆ ಅಂತ? ಇಲ್ಲ, ಇದರಲ್ಲಿ ಏನಿದೆ, ಇವಾಗ ಒಂದು ಯಾವುದೇ ಕ್ರಿಮಿನಲ್ ಕೇಸಸ್ ಅಲ್ಲಿ ಪ್ರಮುಖ ಸಾಕ್ಷಿಗಳು ಇರ್ತವೆ. ಕ್ಲಿಂಚಿಂಗ್ ಎವಿಡೆನ್ಸ್, ಇವಾಗ ಐ ವಿಟ್ನೆಸ್ ಇರ್ತಾರೆ, ಡಿಜಿಟಲ್ ಎವಿಡೆನ್ಸ್ ಇರುತ್ತೆ. ಆ ಕೇಸ್ ಮೇಲೆ ಆ ಎವಿಡೆನ್ಸ್ ಮೇಲೆ ಆ ಕೇಸು ಅವಲಂಬನೆ ಆಗಿರುತ್ತೆ. ಆ ರೀತಿ ಅದನ್ನ ನಾವು ಮೆಟೀರಿಯಲ್ ಎವಿಡೆನ್ಸ್ ಅಂತೀವಿ. ಆ ಮೆಟೀರಿಯಲ್ ಎವಿಡೆನ್ಸ್ ಪ್ರಾಸಿಕ್ಯೂಷನ್ಗೆ ಅನುಕೂಲ ಮಾಡಿದಿರಾ, ಇಲ್ಲ ಅವ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಲೋಪ ಇದೆ ಅಂತ ಆರೋಪಿಗೆ ಸಹಾಯ ಆಗೋ ರೀತಿ ಏನಾನ ಸಾಕ್ಷ್ಯಗಳು ಮುಂದೆ ಬಂತು ಅಂದ್ರೆ ಆರೋಪಿ ಯಾರು ದರ್ಶನ್ ಆಗ್ಲಿ ಬೇರೆ ಆರೋಪಿಗಳಾಗ್ಲಿ ಕೋರ್ಟ್ಗೆ ಮತ್ತೆ ಅಪ್ರೋಚ್ ಮಾಡಿ ಬೇಲ್ಗೆ ಮಾಡಬಹುದು. ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ, ಕನ್ವಿನ್ಸ್ ಮಾಡಿದ್ರೆ ಹೌದು ಮೆರಿಟ್ ಇದೆ ಅಂದ್ರೆ 100% ಬೇಲ್ ಕೊಡುತ್ತೆ. ಇವಾಗ ಮುಖ್ಯವಾಗಿ ಈ ಕೇಸ್ದು ಯಾವ್ದೋ ಐ ವಿಟ್ನೆಸ್ಗಳು
ಮತ್ತೊಂದು ಪ್ರಾಸಿಕ್ಯೂಷನ್ ಅಂದ್ಕೊಂಡಾಗ ನಡೀತಿಲ್ಲ, ಇಲ್ಲ ಡಿಫೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬೇಕಾಗಿರೋ ನಮ್ಗೆ ಎವಿಡೆನ್ಸ್ ಬಂತು ಅಂದ್ರೆ ಮತ್ತೆ ನಾವು ಡಿಫೆನ್ಸ್ ಅವರು ಆಟೋಮೆಟಿಕಲಿ ಕೋರ್ಟ್ಗೆ ಅಪ್ರೋಚ್ ಮಾಡ್ತೀರಿ. ಏನಂತ ಈ ರೀತಿ ಸಾಕ್ಷಿಗಳು, ಮುಖ್ಯ ಸಾಕ್ಷಿಗಳಿದ್ರು, ಅವರು ಅದು ತನಿಖೆಲೇ ಬೇರೆ ರೀತಿ ಇದೆ, ಅವ್ರು ಕೋರ್ಟ್ ಬಂದ್ ಸಾಕ್ಷಿ ನುಡಿದಿರೋದೇ ಬೇರೆ ರೀತಿ ಇದೆ. ಇದು ಹೋಗಿರೋದ್ರಿಂದ ಕೇಸ್ಗೆ ಏನು ಡ್ಯಾಮೇಜಿಂಗ್ ಆಗುತ್ತೆ ಅಂತ ನಾವು ವಾದ ಮಾಡಿ ಕೋರ್ಟ್ ಕನ್ವಿನ್ಸ್ ಮಾಡಿ ಮಾಡ್ಬೋದು. ಇದೊಂದು ನಾನ್ ಹೇಳ್ತಾ ಇರೋದು ಯಾವ್ದು ಮೆರಿಟ್ ಆಫ್ ದಿ ಕೇಸ್ ಮೇಲೆ. ನೀವು ಇದನ್ನ ನೋಡಿದ್ರೆ ಯಾವ್ದನ್ನ ಬೇರೆ ಸಂದರ್ಭಗಳಲ್ಲೂ ಕೂಡ ನಾವು ಏನೋ ಬೇಲ್ಗಳನ್ನ ತಗೊಬಹುದು. ಆಕ್ಚುಲಿ ಇವತ್ತೊಬ್ರಿಗೆ ಬೇಲ್ ಆಗಿದೆ, ಅವ್ರ ಅಕ್ಯೂಸ್ ನಂಬರ್ 11 ಇರ್ಬೇಕು, ಇಂಟ್ರಿಮ್ ಬೇಲ್ ಆಗಿದೆ ಏನೋ ಹೆಲ್ತ್ ಗ್ರೌಂಡ್ಸ್ ಮೇಲೆ, ಅಲ್ಸರ್ ಒಂದಾಗಿದೆ ಅಂತ. ಅದನ್ನ ನಾನು ಇನ್ನು ಡೀಟೇಲ್ಡ್ ಆಗಿ ಆರ್ಡರ್ ನೋಡ್ಲಿಲ್ಲ, ಹಾಗಾಗಿ ನಾನು ಕಮೆಂಟ್ ಮಾಡಲ್ಲ. ಬಟ್ ಆಲ್ರೆಡಿ ಇವತ್ತೇ ಈ ಕೇಸಲ್ಲೇ ಕೂಡ ಸುಪ್ರೀಂ ಕೋರ್ಟ್ ಬೇಲ್ ಮಾಡಿದ್ರು ಕೂಡ ಅವರು ಒಂದು ಲಿಮಿಟೆಡ್ ಪೀರಿಯಡ್ಗೆ ಇವತ್ತು ಇಂಟ್ರಿಮ್ ಬೇಲ್ ಆಗಿದೆ. ಹಾಗಾಗಿ ಬೇಲು ಎಷ್ಟು ಕಾನೂನಲ್ಲಿ ಬೇಲು ಹಾಕಕ್ಕೆ ನಮ್ಗೆ ನಾಳೆ ಬೆಳಗ್ಗೆ ಕೂಡ ಏನಾನ ಒಂದು ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್ ಬಂದು ಒಂದು ಹೊಸ ಅಂಶ ಏನಾನ ಆರೋಪಿಗಳಿಗೆ ಬೇಲಿಗೆ ಸಹಾಯ ಮಾಡೋ ಅಂತ ಅಂಶಗಳಿತ್ತು ಅಂದ್ರೆ ನಾಳೆ ಮಾರನೇ ದಿನ ಕೂಡ ನಾನು ಬೇಲ್ ಹಾಕಬಹುದು. ಹಾಗಾಗಿ ಬೇಲ್ಗೂ ಈ ಎವಿಡೆನ್ಸ್ಗೂ ಸುಪ್ರೀಂ ಕೋರ್ಟ್ ದೇಶದ ಬೇರೆ ಭಾಗದಲ್ಲಿ ಸಂಭವಿಸಿರಬಹುದಾದ ನಡೆದಿರಬಹುದಾದ ಮರ್ಡರ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಅಕ್ಯೂಸ್ಗಳಿಗೆ ಒಂದು ವೇಳೆ ಬೇಲನ್ನ ಕೊಟ್ರೆ ಆ ಒಂದು ತೀರ್ಪನ್ನು ಇಲ್ಲಿ ನೀವು ಕೋಟ್ ಮಾಡ್ತೀರಾ? ಅವನ್ನೆಲ್ಲ ಇವಾಗ ಸುಮಾರು ಪ್ರಿನ್ಸಿಪಲ್ಸ್ ಬರ್ತವೆ, ಕಾನೂನಿನಲ್ಲಿ ಪ್ರಿನ್ಸಿಪಲ್ಸ್ ಇರ್ತವೆ. ಪ್ರತಿ ಕೇಸು ಕೂಡ ವಿಶೇಷ. ಇವಾಗ ಅವರು ಇನ್ಸ್ಪೆಕ್ಟರ್ ಲೋಕೇಶ್ವರ್ ಸರ್ ಹೇಳಿದಾಗೆ ಇವಾಗ ಪ್ರಜ್ವಲ್ ಕೇಸಲ್ಲಿ ನೋಡಿ ಬೇಗ ಅದ್ರಲ್ಲಿ ಇದು ಮುಗೀತದು, ಏನು ಕೇಸು ಡಿಸ್ಪೋಸ್ ಆಯ್ತು. ಅದು ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ. ಹಾಗಾಗಿ ಅಲ್ಲಿ ಕೇಸುಗಳು ಒತ್ತಡ ಕಮ್ಮಿ ಇರುತ್ತೆ. ನಾವು ದೇಶ ಒಬ್ರು ಮಾತ್ರ ಎಲ್ಲರ ಜೀವನೂ ಒಂದೇ ಅಲ್ವಾ, ಎಲ್ಲರದ್ದು ಕೇಸು ಇಂಪಾರ್ಟೆಂಟ್. ಮೃತ ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ, ಆರೋಪಿ ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ, ಕಾನೂನಲ್ಲಿ ಎಲ್ಲಾನು ಸಮನಾಗಿ ನೋಡ್ಕೊಬೇಕು. ಹಾಗಾಗಿ ಆ ಕೋರ್ಟ್ ಎಲ್ಲಾ ಕೇಸುಗಳಿಗೂ ಸಮನಾಗಿ ಟೈಮ್ ಕೊಟ್ಕೊಂಡು ಇದಕ್ಕೂ ಹಾಗೆ ಟೈಮ್ ಕೊಡ್ತಾ ಇದೆ. ಓಕೆ ಲೋಕೇಶ್ವರ್ ಸರ್, ಈಗ ಇಂಥ ಕೇಸ್ಗಳಲ್ಲಿ ಈಗ ರೀಸೆಂಟ್ ಆಗಿ ಇದೇ ಕೇಸ್ನ ನಾನು ಸ್ವಲ್ಪ ಪ್ರೊಸೀಡಿಂಗ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದೆ ಲೋಕೇಶ್ವರ್ ಸರ್. ಪ್ರೊಸೀಡಿಂಗ್ಸ್ ಅಬ್ಸರ್ವ್ ಮಾಡ್ತಿದ್ದಾಗ ಈಗ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಹೊರಟಿದ್ದದ್ದು ಯಾವ ಬಟ್ಟೆ ಹಾಕೊಂಡಿದ್ರು, ಏನ್ ಕತೆ, ಪಿಂಕ್ ಶರ್ಟಾ, ಬ್ಲಾಕ್ ಶರ್ಟಾ, ವೈಟ್ ಶರ್ಟಾ, ಈ ಥರದ ವಿಚಾರಗಳಿಗೆ ಬಂದಾಗ ಆತ ಹೊರಟಾಗ ಮತ್ತು ಆತ ಹೆಣವಾಗಿ ಸಿಕ್ಕಿದಾಗ ಇದ್ದಂಥ ಬಟ್ಟೆಗಳು ಅದಲು ಬದಲಾಗಿದೆ, ಬೇರೆ ಬಟ್ಟೆ ಬೇರೆ ಕಲರ್ ಕಾಣಿಸ್ತಾ ಇದೆ. ಇಲ್ಲಿ ಅವನು ಬರಬೇಕಾದ್ರೆ ಯಾವ್ದು ಹಾಕಿದ್ದು ಅದು ಹಾಕಿಲ್ಲ ಅಂತ ಬಂದಾಗ ಅದರಲ್ಲಿ ಡಿಫೆನ್ಸ್ ಒಂದು ಪಾಯಿಂಟ್ ರೈಸ್ ಮಾಡ್ತಾ ಇದ್ರು, ಸ್ವಾಮಿ ಅವನು ಯಾವ ಬಟ್ಟೆ ಆದರೂ ಹಾಕ್ಕೊಂಡಿರಲಿ, ಆ ಬಟ್ಟೆ ಅವನು ಧರಿಸಲು ಇದ್ದಂಥ ಕಾರಣಗಳನ್ನು ಚಾರ್ಜ್ ಶೀಟಲ್ಲಿ ನೀಟಾಗಿ ಬರ್ಕೊಂಡು ಬರಬೇಕು. ಅವರು ಇಂಥ ಕಡೆ ಬಂದ, ಇಂಥ ಬಟ್ಟೆ ಚೇಂಜ್ ಮಾಡ್ದ, ಅಥವಾ ಬಟ್ಟೆ ತೊಗೊಂಡ, ಅಥವಾ ಯಾರೋ ಒಂದು ಸಾಯಿಸ್ ಆದಮೇಲೆ ಆ ಬಟ್ಟೆ ಕಿತ್ತಾಕ್ಬಿಟ್ಟು ಇನ್ನೊಂದು ಬಟ್ಟೆ ಹಾಕ್ದ, ಈ ಥರದ ಪೊಲೀಸರ ಪ್ರೊಸೀಜರಲ್ ಲ್ಯಾಪ್ಸಸ್ ಅಥವಾ ಚಾರ್ಜ್ ಶೀಟ್ ಬರೀಬೇಕಾದ್ರೆ ಅವರ ಒಂದು ರೀತಿಯಲ್ಲಿ ಅವ್ರ ಮೈ ಮರೆತಿದ್ರೋ, ಸರಿಯಾಗಿ ಬರಲಿಲ್ವೋ, ಇಂಥ ವಿಚಾರಗಳು ಕೂಡ ಕೇಸನ್ನು ಪ್ರೊಲಾಂಗ್ ಮಾಡಬಲ್ಲವು ಅಂತ ಹೇಳ್ತಾರೆ. ಇದು ನಿಜನಾ ಸರ್? ಇದು ಹೌದೌದು, ಡಿಸ್ಪ್ಯೂಟ್ ಅಂತ ಆದಾಗ ಅದ್ರ ಬಗ್ಗೆ ಇವರು ಪ್ರಾಸಿಕ್ಯೂಷನ್ ಅದನ್ನ ಸರಿಪಡಿಸಕ್ಕೆ ಇವರು ಎಕ್ಸ್ಟೆಂಡ್ ಮಾಡ್ತಾರೆ ಆರ್ಗ್ಯುಮೆಂಟ್ಸ್ ಗಳು, ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸಸ್ ಅನ್ನ ಕೊಡೋದಕ್ಕೆ. ಅದೇ ರೀತಿ ಡಿಫೆನ್ಸ್ ಅವರು ಈ ತರದ ಅವಕಾಶಗಳು ತಗೊಂಡೆ ಅಟ್ಲೀಸ್ಟ್ ಅವ್ರಿಗೆ ಫಸ್ಟ್ ಬೇಲ್ ಕೊಡ್ಸೋದಕ್ಕೆ, ಆಮೇಲೆ ಮಿಕ್ಕಿದ್ದು ಕೇಸ್ ಅಕ್ವಿಟ್ ಮಾಡಿಸೋ ವಿಚಾರಕ್ಕೆ ಆಮೇಲೆ ಯೋಚನೆ. ಬಿಗಿನಿಂಗ್ ಅಲ್ಲಿ ಅವ್ರಿಗೆ ಪ್ರಶ್ನೆ ಇರೋದು ಈಗ ಏನ್ ಆರೋಪಿತರು ಒಳಗಡೆ ಇದಾರೆ ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಎಷ್ಟು ಸಾಧ್ಯತೆ, ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್ದು ಅನ್ನೋದನ್ನೇ ಜಾಸ್ತಿ ನೋಡೋದು. ಇಂತ ಸಣ್ಣ ಸಣ್ಣ ವಿಚಾರಗಳು. ಇದನ್ನ ಯಾಕೆ ಹೇಳಿದ್ರೆ ಸರ್, ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ ಇದು ನಮ್ಗೆ ಲಭ್ಯವಾದ, ನಾನು ಅದನ್ನ ಇದು ಎಕ್ಸಾಕ್ಟ್ ಆಗಿ ಇದೇ ಬಟ್ಟೆ ಅವನು ಹಾಕಿದ್ದ ಅಂತ ನಾನು ಡಿಫೆಂಡ್ ಮಾಡ್ತಾ ಇಲ್ಲ. ನಮಗೆ ಲಭ್ಯವಾದ ಫೋಟೋಗಳ ಮೇಲೆ ನಾನು ಹೇಳೋದಾದ್ರೆ ಯಾವುದೋ ಒಂದು ಬಿಳಿಯ ಬಣ್ಣದ ಬನಿನಲ್ಲಿ ಒಂದು ಕಡೆ ಕಾಣ್ತಾನೆ, ಅವ ಕೆಳಗಡೆ ಬಿದ್ದಿದ್ದ, ಅದು ಯಾವುದೋ ನೀಲಿ ಬಣ್ಣದ ಜೀನ್ಸು ಇದ್ದಿರಬೇಕು. ಆಮೇಲೆ ಅವ್ನು ಡೆಡ್ ಬಾಡಿ ನೋಡಿದ್ರೆ ಕಪ್ಪು ಬಣ್ಣದ ಒಂದು ಯಾವುದೋ ಶರ್ಟಲ್ಲಿ ಅವ್ನು ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಹೀಗಿದ್ದಾಗ ಇನ್ ಬಿಟ್ವೀನಲ್ಲಿ ಈ ಬಿಳಿ ಬನಿಯನ್ನು, ನೀಲಿ ಜೀನ್ಸು, ಕಪ್ಪು ಟಿ ಶರ್ಟ್ ಹೇಗಾಯ್ತು ಅಂತ ಬಂದಾಗ ಅದನ್ನು ಬರೆದಿರ್ಬೇಕಲ್ಲ. ಅದನ್ನು ಬರೀದೇ ಇದ್ರೆ ಅದ್ರಲ್ಲಿ ಅವ್ರ ಲ್ಯಾಪ್ಸ್ ಆಗುತ್ತೆ. ಆ ಒಂದು ವಿಚಾರದಲ್ಲೂ ಇದು ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತಗೊಳ್ತಾ ಇದು ಅಂತ.
ಅದೇ ಈಗ ಬಾಡಿನ ಶಿಫ್ಟ್ ಮಾಡಿದ್ದಾರೆ, ಬಾಡಿ ಎಲ್ಲಿ ಸಾಯಿಸಿದ್ರು ಅಲ್ಲೇ ಬಿಟ್ಟಿಲ್ಲ. ಆ ಶಿಫ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಬದಲಾವಣೆಗಳು ಆಗಿರ್ಬೋದು, ರಕ್ತ ತಕ್ಕ ಬಟ್ಟೆಗಳನ್ನ ತೆಗೆದು ಬೇರೆ ಬಟ್ಟೆ ಹಾಕಿ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಇದೆಲ್ಲದ ವಿಚಾರ ಇನ್ವೆಸ್ಟಿಗೇಷನ್ ಬರ್ಬೇಕಿತ್ತು. ಒಂದೊಂದ್ ಸಮಯ ಐಒಗಳು ಯಾಮಾರ್ತಾರೆ. ಆ ಐಒ ಅಸಿಸ್ಟೆಂಟ್ಸ್ಗಳು ಅವರು ಅದನ್ನ ಬಿಟ್ಬಿಟ್ಟಿರ್ತಾರೆ, ಜಾಸ್ತಿ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಅಂತವೇನೆ ಡಿಫೆನ್ಸ್ ಲಾಯರ್ಸ್ ಕ್ಯಾಚ್ ಮಾಡೋದು. ಆ ಪಾಯಿಂಟ್ ಅಲ್ಲಿ ಅವ್ರ ಆರ್ಗ್ಯುಮೆಂಟ್ ಹೋಗ್ತಾರೆ. ಅವಾಗ ಇವರು ಅದಕ್ಕೆ ಇನ್ನೇನಾದ್ರೂ ಪ್ಯಾಚ್ ಅಪ್ ಮಾಡೋದಕ್ಕೆ ಪ್ರಾಸಿಕ್ಯೂಟರ್ ಐಒನ ಕರ್ಸಿ ಮಾಡೋದಕ್ಕೆ ಟೈಮ್ ಕೇಳ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ ಇದು ಚರ್ಚೆ. ಮತ್ತೆ ಎವಿಡೆನ್ಸ್ ಡೆಲಿವರ್ ಮಾಡೋದಕ್ಕೆ ಟೈಮ್ ತಗೊಂತಾರೆ. ಈ ಪಾಯಿಂಟ್ ಅನ್ನು ನಾವು ನೆಕ್ಸ್ಟ್ ಇಯರಂಗಲ್ಲಿ ಹೇಳಿಸ್ತೀವಿ, ಅದ್ ಮಾಡ್ತೀವಿ ಅಂತ. ಸೊ ಈ ತರದ ಪಾಯಿಂಟ್ ಗಳು ಡಿಸ್ಪ್ಯೂಟ್ ಆದಾಗ್ಲೂ ಎಕ್ಸ್ಟೆನ್ಷನ್ ಆಫ್ ಏನು ಡೇಸ್ ಸಾಧ್ಯತೆಗಳು ಇರ್ತವೆ, ಅದು ನಿಜ. ಅದ್ರಲ್ಲೇನು ಇದಿಲ್ಲ, ನೀವ್ ಹೇಳಿದ್ ಕರೆಕ್ಟೇ. ಈಗ ಇದ್ರಲ್ಲಿ ಅಂತದ್ ಲ್ಯಾಪ್ಸಸ್ ಒಂದೋ ಎರಡೋ ಸಿಕ್ಕೇ ಸಿಗ್ತವೆ ಹುಡುಕ್ತಾ ಹೋದಂಗೆ. ನಿಮ್ಗೆ ಇನ್ನೂ ಒಂದು ಹೇಳ್ತಲ್ಲ, ಈಗ ಅವನ್ನ ಕಿಡ್ನಾಪ್ ಮಾಡಿದಾರೆ, ಕಿಡ್ನಾಪ್ ಅನ್ನೋ ಪದ ತಂದಿದ್ದಾರೆ. ಬಟ್ ಕಿಡ್ನಾಪ್ ಮಾಡ್ಬೇಕಾದ್ರೆ ಅವನ್ನ ಕಟ್ಟಾಕೊಂಡು ಮತ್ತೊಂದು ಏನಾರ ಮಾಡ್ಕೊಂಡ್ ಬಂದ್ರ ಅನ್ನೋ ತರದ್ ಯಾವ್ದು ಎವಿಡೆನ್ಸ್ ಇಲ್ಲಿ ಎಲ್ಲೂ ತಂದಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಅವನ್ಗೆ ಏನೋ ಪುಸ್ಲಾಯಿಸ್ಕೊಂಡು ಹೇಳ್ಕೊಂಡು ಬಾ ನೀನ್ ಕ್ಷಮಿಸ್ತೀವಿ ಹೇಳ್ಬಿಟ್ಟು ಅವ್ರ ಜೊತೆ ಫೋಟೋ ತೆಗೆಸ್ ಕಳಿಸ್ತೀವಿ, ದರ್ಶನ್ ನಿನ್ ಫ್ಯಾನ್ ಅಲ್ವಾ, ಈ ತರ ಹೇಳಕ್ ಕರ್ಕೊಂಡ್ ಬಂದ್ರು ಅಂತ ಎವಿಡೆನ್ಸ್ ಅಲ್ಲಿ ತಂದಿದ್ದಾರೆ. ಬಟ್ ಅದನ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಅವನ್ನ ಕಿಡ್ನಾಪ್ ಮಾಡಿದ್ರು ಅಂದ್ರೆ ಅವ್ರನ್ನ ಕಟ್ಟಾಕೊಂಡು ಏನಾರ ಮಾಡ್ಕೊಂಡ್ ಬಂದಿತ್ತರದ ಎವಿಡೆನ್ಸ್ ಏನಾದ್ರು ಇಲ್ಲಿ ಇದ್ದಿದ್ರೆ ಅದಕ್ಕೆ ಬೇರೆ ವ್ಯಾಲ್ಯೂ ಇರ್ತಿತ್ತು. ಈಗ ಅವ್ರು ಆತರ ಮಾಡಿಲ್ಲ ಅಂತಾನು ನನಗೆ ಮಾಹಿತಿ. ಅಂದ್ರೆ ನ್ಯಾಚುರಲ್ ಆಗಿ ಮಾಡಕ್ ಹೋಗಿದ್ದಾರೆ, ಬಟ್ ಅದನ್ನ ಪ್ರೂವ್ ಮಾಡೋ ಪಾಯಿಂಟ್ ಅಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲ ಜೊತೆ ಇದ್ದಾರಲ್ಲ ಅಕ್ಯೂಸ್ಡ್ಗಳೇ, ಅವ್ರ್ಯಾರು ಇವ್ರ ಪರವಾಗಿ ಹೇಳೋದಿಲ್ಲ ಪೊಲೀಸ್ಗೆ. ಈ ಕಾರಣದಲ್ಲಿ ನೀವು ಕರ್ಕೊಂಬಂದಂತ ಅವ್ನು ಏನಿಲ್ಲ ಅವನೇ ಬಂದ ನಾವ್ ಕರ್ಕೊಂಬಂದಂತ ಡಿಫೆನ್ಸ್ ಅಲ್ಲಿ ನಾಳೆ ತರ್ತಾರೆ ಅದನ್ನ. ಈ ತರದ್ದು ಲ್ಯಾಪ್ಸಸ್ ಇದೆ, ಇಲ್ಲ ಅಂತಿಲ್ಲ. ಇದೆಲ್ಲ ಮೀರಿ ಪ್ರೂವ್ ಆಗ್ಬೇಕು ಅನ್ನೋದು. ಈಗ ಅವ್ರ ಅಡ್ವೊಕೇಟ್ ಅವ್ರು ಹೇಳಿದ್ರಲ್ಲ, ಟಿಲ್ ದಿ ಇದು ಎಂಡ್ ಆಫ್ ದಿ ಟ್ರಯಲ್ ಅವರು ಇನ್ನೋಸೆಂಟ್ಸ್ ಅಂತಾನೆ. ಅಲ್ಲಿವರೆಗೂ ಪ್ರೂವ್ ಮಾಡೋ ಜವಾಬ್ದಾರಿ ಏನ್ ಪ್ರಾಸಿಕ್ಯೂಷನ್ ಇದೆ, ಅದಾಗೋವರೆಗೂ ಅವ್ರನ್ನ ನಾವು ಈ ತರದ ಡಿಫೆನ್ಸಸ್ ಪಾಯಿಂಟ್ ಫೇಸ್ ಮಾಡ್ಲೇಬೇಕು. ಕೋರ್ಟ್ ಅದಕ್ಕೆ ಟೈಮ್ ಕೊಡ್ಲೇಬೇಕಾಗುತ್ತೆ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ. ನನ್ನ ಮುಂದಿನ ಡಿಬೇಟ್ನ ಮುಂದಿನ ಭಾಗದಲ್ಲಿ FSL ಎಕ್ಸ್ಪರ್ಟ್ ಪಣಿಂದ ಅವರು ಕೂಡ ನಮ್ಮ ಜಾಯ್ನ್ ಆಗ್ತಾರೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಈಗ ಅನೇಕ ಬಾರಿ ನಾವು ಇಲ್ಲಿ ಚೆಕ್ ಮಾಡ್ಕೊಂಡಾಗ್ಲೂ ಕೂಡ ಈ ಪ್ರೊಸೀಜರಲ್ ಸ್ಪೀಡ್ ಬ್ರೇಕ್ಸ್ ಅಂತ ಒಂದು ವಿಚಾರ ಬಂದುಬಿಡುತ್ತೆ. ಇಲ್ಲೇನಾಗುತ್ತೆ, ಈ ಕೇಸಲ್ಲಿ 11 ಜನ ಐ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡಲಾಗಿದೆ. 11 ಜನ ಬಿಟ್ಟುಬಿಟ್ರೆ 231 ಸಾಕ್ಷಿ ಹೇಳ್ತಾ ಇದ್ದಾರಲ್ಲ, 231 ಸಾಕ್ಷಿ, ಹತ್ತಿರ 220 ಸಾಕ್ಷಿಗಳು. ಅದು ಬರೋದು ಸೈಬರು, ಈ ಸೈಬರ್ ಸೆಲ್ ಆಫೀಸರ್ಸು, ಅನಂತರದಲ್ಲಿ DNA, FSL, ಬ್ಲಡ್ ರಿಪೋರ್ಟು, ಪೋಸ್ಟ್ ಮಾರ್ಟಮ್, ಈ ಥರದ್ದೇ ಬೇಕಾದಷ್ಟು ಬರ್ತವೆ ಇಲ್ಲಿ. ಸೊ ಇಂಥ ವಿಚಾರಗಳಲ್ಲಿ ಡಿಲೇ ಹೇಗೆ? ಈಗ ನಾನು ಲೋಕೇಶ್ವರ್ ಸರ್ ಕೇಳಿಬಿಡ್ತೀನಿ. ಲೋಕೇಶ್ವರ್ ಸರ್, ಈಗ ಐ ವಿಟ್ನೆಸ್ಸು ಅವ್ರನ್ನ ಕರೆದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಏನಪ್ಪ ನೀನು ನೋಡಿದೆ, ನೀನು ಎಲ್ಲಿ ನಿಂತಿದ್ದೆ ಅವಾಗ ಅಂತಾರೆ. ಅಯ್ಯೋ ನಾನು ಅಲ್ಲಿ ಕಾವಲುಗಾರ, ನಾನು ಅದು ಶೆಡ್ಡೊಂದು ಕಾವಲುಗಾರ, ಅಲ್ಲೇ ನಿಂತಿದ್ದೆ, ನೀನು ನೋಡ್ದೆ ಅವ್ರನ್ನ ಅಂತಾರೆ. ನೋಡಿದ್ದೆ ಸ್ವಾಮಿ ಅಂತಾನೆ. ಯಾವ ಶರ್ಟ್ ಹಾಕಿದಾರಪ್ಪ? ಬಿಳಿ ಶರ್ಟು ಅಂತಾರೆ. ಅಲ್ಲಿ ಆ್ಯಕ್ಚುಲಾಗಿ ನೋಡಿದ್ರೆ ಕಪ್ಪುದೋ ಇನ್ಯಾವುದೋ ಹಾಕಿರ್ತಾರೆ. ಅವನು ನಾನು ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ. ಅವ್ರು ಸಾಯಂಕಾಲ 7 ಗಂಟೆ ಆಗಿಬಿಟ್ಟಿತ್ತು. ಆಗಷ್ಟೇ ಊಟ ಮುಗಿಸ್ಕೊಂಡು ಬರ್ತಿದ್ದೆ, ಕಾರ್ ಒಳಗಡೆ ಹೊಟ್ಟೋಗಿತ್ತು, ನಾಳೆ ಏನೋ ಆಗುತ್ತದು. ಬಟ್ ಈ DNA ಅಥವಾ ಫಾರೆನ್ಸಿಕ್ ರಿಪೋರ್ಟ್ಗಳು, ಈ ಕಾಲ್ ಡೀಟೇಲ್ಸು, ಈ ಸೈಬರ್ ಸೆಲ್ ಎಕ್ಸ್ಪರ್ಟ್ಗಳ ರಿಪೋರ್ಟು, ಅಥವಾ CCTV ಫುಟೇಜು, ಈ ಬ್ಲಡ್ ಸ್ಯಾಂಪಲ್ಸ್ ರಿಪೋರ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇವುಗಳಿಗೆ ಬಂದಾಗ ಇದು ದಿನಗಟ್ಟಲೆ ಎಳೆಯುತ್ತೆ ಅಂತ ಹೇಳ್ತಾರೆ ಸರ್ ಕೇಸ್ಗಳಲ್ಲಿ. ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಟೈಮ್ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ಕೇಸಲ್ಲಿ ಹೇಗೆ ಸರ್ ಅಂತ? ಇಲ್ಲ, ರೂಲ್ ಎಲ್ಲದಕ್ಕೂ ಒಂದೇನೆ. ಯಾಕಂದ್ರೆ ಈ ಡಿಜಿಟಲ್ ಎವಿಡೆನ್ಸಸ್ ಗೆ ಪ್ರಾವಿಷನ್ ಆಫ್ ಲಾ ಪ್ರಕಾರ ಅವೆಲ್ಲ ಸರ್ಟಿಫೈ ಆಗಿದೆ ಇಲ್ಲ ಅನ್ನೋದು ಫಸ್ಟ್ ವೆರಿಫೈ ಮಾಡ್ತಾರೆ. ಆ ಡಿಜಿಟಲ್ ಎವಿಡೆನ್ಸಸ್ ಏನು ಅಲ್ಲಿ ಕೊಡ್ತಾರೆ ಅವೆಲ್ಲವೂ IT ಪ್ರಾವಿಷನ್ ಅಲ್ಲಿ ಸರ್ಟಿಫೈ ಆಗಿದೆಯಾ ಅನ್ನೋದನ್ನ ಫಸ್ಟ್ ನೋಡಿ ಅದನ್ನ ಕೋರ್ಟ್ ಮುಂದೆ ಇಡೋದಕ್ಕೆ ಡಿಫೆನ್ಸ್ ಲಾಯರ್ ಇದ್ ಮಾಡ್ತಾರೆ. ಯಾವ್ದು ಸರ್ಟಿಫೈ ಆಗಿಲ್ಲ ಡಾಕ್ಯುಮೆಂಟ್ ಅಂತದನ್ನ ಅಲ್ಲೇ ಡಿಲೀಟ್ ಮಾಡಿಸ್ತಾರೆ. ಆ ತರ ಎವಿಡೆನ್ಸ್ ನ ನೀವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ ಬರೋದಿಲ್ಲ. ಯಾವ್ದೇ ಡಿಜಿಟಲ್ ಎವಿಡೆನ್ಸಸ್ ಎಲ್ಲಕ್ಕೂ ಸರ್ಟಿಫೈ ಆಗ್ಬೇಕಾಗುತ್ತೆ. ಸೊ ಆ ತರದ್ದು ಇದೆಯಾ ಇಲ್ವಾ ಅಂತ ಫಸ್ಟ್ ವೆರಿಫೈ ಆಗುತ್ತೆ. ಈಗ ನೋಡಿ, ಒಂದು ಈಗ ತಾಯಿದ ಎವಿಡೆನ್ಸ್ ನಲ್ಲಿ ವರ್ಷನ್ಸ್ ಚೇಂಜ್ ಆಗಿ ಅವ್ರದ್ದೇ ಹಾಸ್ಟೈಲ್ ವಿಟ್ನೆಸ್ ಅಂತ ಮಾಡಿದ್ದಾರೆ. ಇದ್ರಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ, ಅಪ್ಲೈ ಮಾಡಿದ್ರು. ಅವ್ರ ತಾಯಿದನ್ನೇ ಸಹ
ಯಾಕಂದ್ರೆ ಅವರು ಮಾಮೂಲಿ ಜನ ಕೋರ್ಟಿನ ಪ್ರೊಸೀಜರ್ಸ್ ಗೊತ್ತಿರೋದಿಲ್ಲ. ಇಲ್ಲಿ ಪೊಲೀಸ್ ಅವ್ರಿಗೆ ಕೇಳಿದಾಗ ಏನ್ ಹೇಳಬೇಕು, ಅವ್ರು ಪೊಲೀಸ್ ಅವ್ರು ಹೇಳಿದ್ದು ವಿಚಾರ ಕೇಳಿದ್ದು ಮಾಡಿದ್ದು ಬೇರೆ ಬೇರೆ ಆಗಿ ಬರ್ಕೊಂಡಿರ್ತಾರೆ ಅಂತಾನೆ ತಗೊಂಡ್ರೆ, ಈ ಕೋರ್ಟ್ ಅಲ್ಲಿ ಬಂದಾಗ ಜಡ್ಜ್ ಮುಂದೆ ಅವ್ರು ಏನ್ ಹೇಳ್ಬೇಕು ಅಂತ ಅಷ್ಟೊಂದು ಬ್ರೀಫ್ ಆಗಿ, ಯಾಕಂದ್ರೆ ಏಜ್ ಇರೋರು ಏನ್ ಹೇಳ್ಬೇಕೋ ಅದನ್ನ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಈಗ ಯಾಕಂದ್ರೆ ಅವರು ಮೈನ್ ಐ ವಿಟ್ನೆಸ್, ಮನೆಯಿಂದ ಅವ್ನ್ ಕರ್ಕೊಂಡ್ ಹೊರಟಾಗ ಅವ್ರು ನೋಡಿದವ್ರು ಅವರೇ, ತಂದೆ ತಾಯಿನೇ. ಈಗ ಆ ಐ ವಿಟ್ನೆಸ್ ಮತ್ತೆ ಪ್ರೈಮರಿ ವಿಟ್ನೆಸಸ್ ಅವರೆಲ್ಲ, ಈಗ ಅವರಲ್ಲಿ ಆ ಪ್ರಶ್ನೆ ತಾಯಿಯ ಎವಿಡೆನ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿದೆ ಅಂತ ಆ ಸ್ಟೈಲ್ಗೆ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ರಿಕ್ವೆಸ್ಟ್ ಮಾಡಿರೋದು ತಮ್ಗೆ ಗೊತ್ತಾಗಿದೆ. ಸೊ ಈ ತರ ಇಲ್ಲೂ ಅಷ್ಟೇ ಡಿಜಿಟಲ್ ಅಲ್ಲಿ ಫಸ್ಟ್ ಸರ್ಟಿಫಿಕೇಟ್ ಆಗಿದೆ ಅಲ್ವಾ ನೋಡ್ತಾರೆ, ಆಮೇಲೆ ಪ್ರೊಸೆಸ್. ಆ ಎಕ್ಸ್ಪರ್ಟ್ನೆಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವ್ ಹೇಳ್ದಾಗೆ ತುಂಬಾ ಟೈಮ್ ತಗೊಳುತ್ತೆ. ಆ ಎಕ್ಸ್ಪರ್ಟ್ ಹೇಳೋರು ಟೈಮ್ ತಗೊಂತಾರೆ, ಮತ್ತೆ ಕ್ರಾಸ್ ಎಕ್ಸಾಮ್ ಅಲ್ಲಿ ಇನ್ನೂ ಜಾಸ್ತಿ ಟೈಮ್ ತಗೊಂತೈತೆ, ಅದು ನಿಜ. ಫೈನ್. ನಾನು ಇದೀಗ ಪಣೀಂದ್ರ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, FSL ಎಕ್ಸ್ಪರ್ಟ್ ಇದ್ದಾರೆ, ಅವರು ವಿಧಿ ವಿಜ್ಞಾನ ತಜ್ಞರು. ಪಣೀಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪಣೀಂದ್ರ ಅವರೇ, ನಾನೀಗ ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳಾಗಬಹುದು ಅಂದಾಜು ಒಂದು ವಿಚಾರಣೆ ಮುಗಿಯುವ ಸಲುವಾಗಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಅಂದರೆ ನಮ್ಮ ಉದ್ದೇಶ ಇಲ್ಲಿ ಎಲ್ಲಿಯೂ ಕೂಡ ಇಮ್ಮಿಡಿಯೇಟ್ ಆಗಿ ಯಾರು ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಇಮ್ಮಿಡಿಯೇಟ್ ಆಗಿ ಯಾರನ್ನೋ ಅಕ್ವಿಟಲ್ ಮಾಡಿಸ್ಬಿಡ್ಬೇಕು ಅನ್ನೋದು ನನ್ನ ಆ ಧಾವಂತರೂ ನಾನು ಇಲ್ಲ. ಒಂದು ನಾಲೆಡ್ಜ್ ಪರ್ಪಸ್ ಆಗಿ, ಯಾಕಂದ್ರೆ ಯಾರು ಎಲ್ಲಿ ಹೋದ್ರು ದಾರಿ ಹೋಗ್ತಾ ಇದ್ರೆ ಈ ಒಂದು ಪ್ರಶ್ನೆ ಕೇಳ್ತಾರೆ, ಯಾವಾಗ ಸರ್ ದರ್ಶನ್ ರಿಲೀಸ್ ಆಗೋದು ಅಂತ ಕೇಳ್ತಾರೆ, ಇಲ್ಲ ಅಂದ್ರೆ ಇವ್ರು ಯಾವಾಗ ಸರ್ ಶಿಕ್ಷೆ ಆಗೋದು, ಏನ್ ದುಡ್ಡಿದ್ ಬಿಟ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಸರ್ ಅಂತ ಇನ್ ಜನರಲ್ ಕ್ವಶನ್ ಕೇಳಿ, ಆ ಕಾರಣ ಕೇಳ್ತಿದ್ದೀನಿ ನಾನು. ಇಲ್ಲಿ ಈ ಕೇಸಲ್ಲಿ ಒಂದು 11 ಜನ ಐ ವಿಟ್ನೆಸ್ ಇರಬಹುದು, ಅಥವಾ ಒಂದೆರಡು ನಂಬರ್ ಆ ಕಡೆ ಈ ಕಡೆ ಆಗಿರ್ಲಿ. ಈ ವಿಟ್ನೆಸ್ಗಳಿಗಿಂತ ಹೆಚ್ಚಾಗಿ ಈ ಕೇಸ್ ಮಾತನಾಡುವುದು, ಕಾರಣ ಶೆಡ್ ಒಳಗಡೆ ಹೋಗಿದ್ದು, ಅಲ್ಲಿ ಕಾವಲುಗಾರ ಇದ್ದದ್ದು, ಅಲ್ಲಿ ಆಚೆ ಬರಬೇಕಾದ್ರೆ ಯಾರೋ ಮಾತಾಡಿಸಿದ್ದು, ಈ ಥರದ ಬಿಟ್ಟುಬಿಟ್ರೆ ಉಳಿದ ಸಾಕ್ಷಿಗಳಂತ ನಾವು ಬಂದಾಗ ಅದು ಡಿಜಿಟಲ್ಲೇ ಜಾಸ್ತಿ ಇದೆ, FSL ಜಾಸ್ತಿ ಇದೆ. ಸೊ ನಿಮ್ಮ ಸವಾಲುಗಳೇನು ಬರ್ತವೆ ಒಂದು ಈ ಥರದ ಕೇಸ್ಗಳಲ್ಲಿ? ನಿಮ್ಮ ಸವಾಲು FSL ಇರ್ತಕ್ಕಂಥ ಸವಾಲುಗಳೇನೇನು ಅಂತ? ಸರಿ, ಈ ಒಂದು ಕ್ರೈಮ್ ಅಲ್ಲಿ ಮೊದಲನೇದಾಗಿ ಎಷ್ಟು ಕ್ಯಾಟಗರಿ ಆಫ್ ಎವಿಡೆನ್ಸ್ ಗಳನ್ನ ಪ್ರಾಸಿಕ್ಯೂಷನ್ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಲೆಕ್ಕ ನೋಡಿದ್ರೆ, ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಎವಿಡೆನ್ಸಸ್, ಡಿಜಿಟಲ್ ಎವಿಡೆನ್ಸಸ್ ಗಳಿರ್ಬೋದು, ಬಯೋಲಜಿಕಲ್ ಎವಿಡೆನ್ಸಸ್ ಗಳಿರ್ಬೋದು, ಇಂಪ್ರೆಷನ್ ಎವಿಡೆನ್ಸ್ ಗಳಿರ್ಬೋದು, ಓಕೆ, ಮತ್ತೆ ಐ ವಿಟ್ನೆಸ್ ಗಳಿರ್ಬೋದು. ಸೊ ಎಲ್ಲ ಬೇರೆ ಬೇರೆ ಕ್ಯಾಟಗರಿ ಆಫ್ ಎವಿಡೆನ್ಸ್ ಗಳು ಬರ್ತವೆ ಇದು. ಮತ್ತೆ ಯಾವ ಕೇಸು ಎಷ್ಟು ದಿನ ಹೋಗುತ್ತೆ ಅನ್ನೋದಕ್ಕೆ ಒಂದು ಪ್ರಪೋರ್ಷನ್ ನೋಡ್ಬೇಕಿದೆ. ಈ ಕೇಸಲ್ಲಿ ಎಷ್ಟು ಜನ ಅಕ್ಯೂಸ್ ಗಳಿದ್ದಾರೆ ಮತ್ತು ಅವ್ರಿಗೆ ಎಷ್ಟು ಜನ ಅಡ್ವೊಕೇಟ್ ಗಳಿದ್ದಾರೆ ಅಂತ. ಅಂದ್ರೆ ಈಗ 14 ಜನ ಅಂತ ಉದಾಹರಣೆ ತಗೊಂಡ್ರೆ ಅಕ್ಯೂಸ್ ಗಳು 17 ಪ್ಲೀಸ್ ಕನ್ಫರ್ಮ್, ಅದೇ 17 ಜನ ಅಕ್ಯೂಸ್ ಗಳ ಲೆಕ್ಕ ತಗೊಂಡ್ರೆ 17 ಜನಕ್ಕೂ ಒಬ್ಬರೇ ಅಡ್ವೊಕೇಟ್ ಇದ್ದಾರಾ, ಅಥವಾ ಒಂದು 2-3 ಜನಕ್ಕೆ ಅಡ್ವೊಕೇಟ್ ತರ ಬಂದಿಯಾರ ಅಂತ ಲೆಕ್ಕ ತಗೊಂಡ್ರೆ ಒಂದು 10-12 ಜನ ಅಡ್ವೊಕೇಟ್ ಲೆಕ್ಕ ಇಟ್ಕೊಳ್ಳಿ. ಗಿವಿಂಗ್ ಯು ರಫ್ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬ ವಿಟ್ನೆಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಈ 10 ಜನ ಅಡ್ವೊಕೇಟ್ ಗಳಿಗೆ ಅವ್ರಿಗೆ ದೇ ಹ್ಯಾವ್ ದ ರೈಟ್ಸ್. ಅಂದ್ರೆ ಮೊದಲನೇ ಅಡ್ವೊಕೇಟ್ ಕ್ರಾಸ್ ಎಕ್ಸಾಮಿನೇಷನ್ ಶುರು ಮಾಡ್ತಾರೆ, ಅವರು ಒಂದು ಏನೋ ಪ್ರಶ್ನೆ ಇಟ್ಕೊಂಡ್ ಬಂದಿರ್ತಾರೆ. ಆದ್ರೆ ಅವ್ರ ಪ್ರಶ್ನೆ ಮುಗ್ದೋಯ್ತು ಅಂತ ಮಾತ್ರಕ್ಕೆ ಮಿಕ್ಕಿದ 9 ಜನದ್ದು ಮುಗಿತು ಅಂತ ಲೆಕ್ಕ ಬರೋದಿಲ್ಲ. ಓಕೆ, ಆ ಮಿಕ್ಕಿದ 9 ಜನದ್ದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಕ್ವಶನ್ ಇರ್ಬೋದು, ಇವ್ ಬೇರೆ ಬೇರೆ ಆಂಗಲ್ ಕ್ವಶನ್ ಕೇಳೋ ತರ ಬೇರೆ ಮಾಡ್ಕೊಂಡಿರ್ಬೋದು ಅವರು. ಸೊ ಅವ್ರು ಅಷ್ಟು ಜನದ್ದು ಕ್ರಾಸ್ ಎಕ್ಸಾಮಿನೇಷನ್ ಮುಗಿದ ತನಕನೂ ಆ ಸ್ಟೇಜ್ ಮುಂದಕ್ಕೆ ಹೋಗೋದಿಲ್ಲ. ಆದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ನಮ್ಮ ಸಿವಿಲ್ ಕೇಸ್ಗಳ ತರ ಡಿಲೇ ಕೂಡ ಆಗೋದಿಲ್ಲ. ಇಟ್ ಇಸ್ ಆಕ್ಚುಲಿ ಸೆಡ್ ಕ್ರಿಮಿನಲ್ ಕೇಸ್ ಫಾರ್ ದ ರೀಸನ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಗಳಿರ್ತಾರೆ, ಮತ್ತೆ ಸುತ್ತಿ ಬೆಳೆಸಿ ಆನ್ಸರ್ ಮಾಡೋದಿಲ್ಲ. ಆದ್ರೆ ದಿಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ವಾಟ್ ಕ್ಯಾಟಗರಿ ಆಫ್ ದ ಕ್ವಶನ್ಸ್ ಅಂಡ್ ಹೌ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ದ ಕ್ವಶನ್. ಅದು ಒಂದು ಪ್ರಪೋರ್ಷನ್. ಎರಡನೇದು, ಎಷ್ಟೋ ಸಲ ಏನಾಗುತ್ತೆ, ವಿಟ್ನೆಸ್ ಗಳು ಏನು ಸಮನ್ಸ್ ಮಾಡಿರ್ತಾರೆ, ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗೋದಿಲ್ಲ ಅವರು. ಇವತ್ತು ಡೇಟ್ ಇರುತ್ತೆ, ಅವ್ರಿಗೆ ಇನ್ನೊಂದು ಯಾವ್ದೋ ಒಂದು ಕೇಸಲ್ಲಿ ಡೇಟ್ ಇರುತ್ತೆ ಇಟ್ಕೊಳ್ಳಿ, ಒಬ್ಬ ಎಕ್ಸ್ಪರ್ಟ್ ಗೆ ಅವ್ರು ಬರ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ಡೇಟ್ ಏನಾಗುತ್ತೆ, ಇನ್ನೊಂದು ನೆಕ್ಸ್ಟ್ ಮಂತ್ ಹೋಗುತ್ತದು. ಅಂದ್ರೆ ಈ ಎಕ್ಸ್ಪರ್ಟ್ ವಿಟ್ನೆಸ್ ಆಗೋ ತನಕನೂ ಸ್ಟೇಜ್ ಮುಂದಕ್ಕೆ ಹೋಗೋದಿಲ್ಲ. ಓಕೆ, ಯಾರನ್ನ ಅರ್ಧಂಬರ್ಧ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಬಿಟ್ಬಿಟ್ರೆ ಅವ್ರದ್ದು ಕಂಪ್ಲೀಟ್ ಕ್ರಾಸ್ ಎಕ್ಸಾಮಿನೇಷನ್ ಆಗೋ ತನಕನೂ ಕೇಸ್ ಮುಂದಕ್ಕೆ ಹೋಗೋದಿಲ್ಲ. ಓಕೆನಾ? ಸೊ ಆ ಲೆಕ್ಕದಲ್ಲಿ ಒಂದು 11 ಜನ ಟೆಕ್ನಿಕಲ್ ವಿಟ್ನೆಸ್ ಗಳೇ ಬಂದ್ರು ಅಂತ ಲೆಕ್ಕ ತಗೊಂಡ್ರು ಕೂಡ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ 11 ಜನದ ಸ್ಟೇಜ್ ಮುಗಿದ ತನಕನೂ ಕೇಸ್ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. 11 ಜನ ಡಿಫೆಂಟ್ ಕ್ಯಾಟಗರಿ ಆಫ್ ಎಕ್ಸ್ಪರ್ಟ್ಸ್ ಯಾವ ತರ ಟೆಕ್ನಿಕಲ್ ಕ್ವಶನ್ಸ್ ಗಳು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಟೈಮ್ ಹೋಗುತ್ತೆ ಇದು ಅಂತ. ಓಕೆ, ಫೈನ್. ನನಗೆ ಸುಧನ್ವ ಅವ್ರನ್ನ ಕೇಳಿಬಿಡ್ತೀನಿ. ಸುಧನ್ವ ಅವರೇ, ಇಂಥ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ, ಈಗ ಪೋಸ್ಟ್ ಮಾರ್ಟಮ್ ಅಂದರೆ ಪೋಸ್ಟ್ ಮಾರ್ಟಮ್, CCTV ಅಂದರೆ CCTV, ಅಥವಾ ಯಾವುದೋ ಬ್ಲಡ್ ರಿಪೋರ್ಟ್ ಅಂದರೆ ಬ್ಲಡ್ ರಿಪೋರ್ಟು,
ಅಲ್ಲಿ ಯಾವುದೋ ಹಗ್ಗ ಬಿದ್ದಿತ್ತು, ದೊಣ್ಣೆ ಬಿದ್ದಿತ್ತು, ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಇತ್ತು ಅಂದರೆ ಫಿಂಗರ್ ಪ್ರಿಂಟು, ಕಾಲ್ ರೆಕಾರ್ಡ್ಸು ಡೀಟೇಲ್ಸ್ ಇತ್ತು ಅಂದರೆ ಅದಷ್ಟಕ್ಕೆ ಬರುತ್ತಲ್ವಾ. ಸೊ ಇಂಥ ವಿಚಾರಗಳಲ್ಲಿ ಇಲ್ಲಿ ಈ ಎಕನಾಮಿಕ್ ಅಫೆನ್ಸ್ಗಳಲ್ಲಿ ಅಥವಾ ಈ ಥರದ ಕ್ರಿಮಿನಲ್ ಕೇಸ್ಗಳಲ್ಲಿ ಅಂತ ಬಂದಾಗ ಈ ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳಿದೆಯಲ್ಲ, FSL ರಿಪೋರ್ಟು, ಪೋಸ್ಟ್ಮಾರ್ಟಮ್ ರಿಪೋರ್ಟು, ಅದರ ಸಾಚಾತನದ ಬಗ್ಗೆ ತುಂಬ ಪ್ರಶ್ನೆಗಳಿರಲ್ಲ ಅಂತ ಕೆಲವರು ಹೇಳ್ತಾರೆ. IT ನೀನು ಕಟ್ಟಿದ್ಯಾ ಕಟ್ಟಿಲ್ವಪ್ಪ, ನೀನು ನಿಂದು ದುಡ್ಡು ಎಷ್ಟಿದೆ, ನೀನು ಎಷ್ಟು ಸಂಪಾದನೆ ಮಾಡಿದ್ಯಾ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ಯಾ ಹೇಳಿಬಿಡು ಅಂದಾಗ ಆ ತರಹದ ವಿಚಾರದಲ್ಲಿ ಯಾಮಾರಿಸೋದು ಕಷ್ಟ, ಡಾಕ್ಯುಮೆಂಟಲ್ಲಿ ಇರುತ್ತೆ ಅದೆಲ್ಲವೂ ಅಂತ ಹೇಳಿ. ಮನುಷ್ಯ ಸಾಕ್ಷಿಗಳು ಎಸ್ ಅನ್ಬಹುದು, ನೋ ಅನ್ಬಹುದು, ಹಾಸ್ಟೆಲ್ ವಿಟ್ನೆಸ್ಗಳಾಗಬಹುದು, ಶಾಮೀಲಾಗ್ಬಿಡಬಹುದು ಅಥವಾ ತಡಬಡಾಯಿಸ್ಬಿಡಬಹುದು ಅವರು. ಸೊ ಈ FSL ಅಥವಾ ಈ ಡೆಡ್ ಬಾಡಿಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂತ ಬಂದಾಗ ಇಲ್ಲಿ ತುಂಬಾ ಕ್ವಶನ್ಸ್ ರೈಸ್ ಆಗುತ್ತಾ ಅಂತ. ಇವಾಗ ಎಕ್ಸಾಂಪಲ್ ಈ ಪ್ರಕರಣದಲ್ಲೇ ನೋಡೋದಾದ್ರೆ, ಈ ಎವಿಡೆನ್ಸ್ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ಪ್ರಸಂಗ ನಡೀತು. ಅದು ಮೀಡಿಯಾದಲ್ಲಿ ಬಂತೋ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ. ಪ್ರಾಸಿಕ್ಯೂಷನ್ ಅವರು ಒಂದು ಅಪ್ಲಿಕೇಶನ್ ಹಾಕೋದು, ನೀವು 5200 ಪೇಜ್ ಚಾರ್ಜ್ ಶೀಟ್ ಅಲ್ಲಿ 100 ಡಾಕ್ಯುಮೆಂಟ್ ಹಾಕಿದಿರಿ, ಯಾವ್ಯಾವ ಡಾಕ್ಯುಮೆಂಟ್ ನ ನೀವು ಡಿಸ್ಪ್ಯೂಟ್ ಮಾಡಲ್ಲ ಅಂತ ಒಂದು ಪ್ರಶ್ನೆ ಬಂತು. ಕಾನೂನು ಶಾಸ್ತ್ರದಲ್ಲಿ ಏನು ಅಂದ್ರೆ, ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಆದಾಗ ಬರ್ಡನ್ ಆಫ್ ಪ್ರೂಫ್ ಅಂತ ಇರುತ್ತೆ. ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇರುತ್ತೆ ಅಂದ್ರೆ ಆರೋಪಿ ಮೇಲೆ ಇರಲ್ಲ, ಅದು ಯಾವತ್ತು ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ. ಫಸ್ಟ್ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡ್ಬೇಕು ಈ ರೀತಿ ಆರೋಪಿಗಳು ಈ ಕೃತ್ಯ ಎಸಗಿದ್ದಾರೆ ಅಂತ. ನಾವೆಲ್ಲ ಡಿಫೆನ್ಸ್ ಅವರು ಒಂದೇ ವಾಯ್ಸ್ ಅಲ್ಲಿ ಹೇಳಿದ್ರೆ, ಇಲ್ಲ ನೀವು ಬರ್ಡನ್ ನ ಡಿಸ್ಚಾರ್ಜ್ ಮಾಡಿ ಆಮೇಲೆ ನೋಡೋಣ ಅನ್ನೋದು. ಕೋರ್ಟ್ ಕೂಡ ಹೌದು ನಮ್ಮ ವಾದ ಸರಿ ಅಂತ ಹೇಳಿ ಅವರ ಅರ್ಜಿನ ತಿರಸ್ಕಾರ ಮಾಡ್ತು, ಇಲ್ಲ ಅವ್ರು ಕೊಡಕ್ ಬರಲ್ಲ, ನೀವು ಕೇಳಕ್ ಬರಲ್ಲ ಅನ್ನೋದು. ಅದರಲ್ಲಿ ಪ್ರಾಸಿಕ್ಯೂಷನ್ ವಾದ ಏನು ಅಂದ್ರೆ, ಕೆಲವು ಯಾವ್ದು ವೆಹಿಕಲ್ಸ್ ಗಳು ಸೀಸ್ ಆಗಿದ್ದು, ಅದು RC ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು, ಅದನ್ನ ನಾವು ಒಪ್ಕೊಳ್ಳಿ ಅಂತ. ನಾವ್ ಹಾಗಾಗಿ ಬೇಡ, ಅದೇನ್ ಡ್ಯೂ ಪ್ರೋಸೆಸ್ ಏನಿದೆಯೋ ಅದ್ರ ಪ್ರಕಾರನೇ ನಡೀಲಿ ಅನ್ನೋದು ನಮ್ಮ ವಾದ ಆಗಿತ್ತು. ಆಮೇಲೆ ಇನ್ನೊಂದು ಡಿಲೇ ಬಗ್ಗೆ ಕೂಡ ಇವ್ರು ಹೇಳಿದಾಗೆ ಸೆಟ್ ಆಫ್ ಕ್ಯಾಟಗರಿ ಆಫ್ ವಿಟ್ನೆಸಸ್ ಇರುತ್ತೆ. ಒಂದು ಇವಾಗ ಐ ವಿಟ್ನೆಸ್ ಇರ್ತಾರೆ, ಮೋಟಿವ್ ಬಗ್ಗೆ ಹೇಳುವಂತ ವಿಟ್ನೆಸ್ ಇರ್ತಾರೆ, ಇನ್ನು ಎಕ್ಸ್ಪರ್ಟ್ ಎವಿಡೆನ್ಸ್ ಇರುತ್ತೆ, ಅವ್ರನ್ನೆಲ್ಲ ಕ್ಯಾಟಗರಿ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಆಕ್ಚುಲಿ ಇನ್ಫ್ಯಾಕ್ಟ್ ಈ ಕೇಸಲ್ಲಿ ಕೇವಲ ಆಗಿರೋದು 5 ಜನ ವಿಟ್ನೆಸ್ಗಳು ಆಗಿದಾವೆ. ಯಾರ್ಯಾರು? ಅವ್ರ ತಂದೆ ತಾಯಿ ಮತ್ತೆ 3 ಜನ ಮಹಜರ್ ವಿಟ್ನೆಸ್ ಆಗಿದಾವೆ. ಇನ್ನು 1 ವಿಟ್ನೆಸ್ ನ ಡ್ರಾಪ್ ಮಾಡಿದ್ದಾರೆ. ನೀವು ಎಲ್ಲಾನು ಕೇಳ್ತಾ ಇದ್ದೀರಾ, ಮೀಡಿಯಾದವ್ರು ಪ್ರಶ್ನೆ ಮಾಡ್ಬೇಕು, ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಒಪ್ಕೊಳ್ಳೋಣ. ಕರ್ನಾಟಕದಲ್ಲಿ ಎಷ್ಟು ಮರ್ಡರ್ ಕೇಸಸ್ ಅಲ್ಲಿ 233 ಜನ ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಸೈಟ್ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಸುಮಾರು ಕೇಸ್ ಅಲ್ಲಿ ಇನ್ವೆಸ್ಟಿಗೇಟರ್ ಆಗಿರೋಂತವ್ರು ಅವರು ಇರ್ತಾರೆ, ಫೋರೆನ್ಸಿಕ್ ಸೈನ್ಸ್ ಅವರು ಆಗಿರ್ತಾರೆ. ಈಗ ಕೆಲವೊಂದು ಮರ್ಡರ್ ನಮ್ದು ಏನ್ ಬರೋದು ಗೊತ್ತಾ ಪಾಯಿಂಟ್ ಇಲ್ಲಿ ಏನ್ ಪಾಯಿಂಟ್ ಬರುತ್ತೆ, ಅಗ್ರಿ, ನಿಮ್ ಮಾತು ಒಪ್ಕೊಳ್ತೀನಿ ನಾನು. ಇದನ್ನ ಯಾಕ್ರಿ ಈ ಒಂದ್ ಕೇಸ್ ಮಾತ್ರ ಸ್ಪೆಷಲ್ ಕನ್ಸಿಡರ್ ಮಾಡ್ಬಿಟ್ಟು 230, 232 ಗಂಗಾ ಮೊನ್ನೆ ಯಾವ್ದು ಅಂತ ಬಂತು ಅಂತಾಗ ಈ 500 ಅವ್ರು ಸಾಕ್ಷಿ ಮಾಡಿದ್ರು ಕೂಡ ಮಾಡಬಾರ್ದು ಅಂತ ಕಾನೂನು ಬುಕ್ಕಲ್ಲೂ ಬರ್ದಿಲ್ವಲ್ಲ ಅಂತ ನಮ್ಮ ಪಾಯಿಂಟ್ ಅಷ್ಟೇನೆ. ಮಾಡಬಾರ್ದು ಅಂತ ಬರ್ದಿಲ್ವಲ್ಲ ಅಂತ. ನೀವು 50,000 ಜನ ಮಾಡಿ, ನಮ್ದು ಪ್ರಶ್ನೆ ಇಲ್ಲ. ನಾನ್ ಹೇಳ್ತಾ ಇರೋದು, ಇಲ್ಲಿ ಪ್ರಶ್ನೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಕೋರ್ಟ್ ಮೇಲೆ, ಡಿಫೆನ್ಸ್ ವಕೀಲರ ಮೇಲೆ, ಪ್ರಾಸಿಕ್ಯೂಷನ್ ಮೇಲೆನೆ ಹೊರೆ ಹೊರಿಸೋ ಬದಲು ಒಂದು ಮರ್ಡರ್ ಕೇಸ್ ಪ್ರೂವ್ ಮಾಡಕ್ಕೆ 233 ಜನ ಬೇಕಾ? ಒಂದು ಬೇಸಿಕ್ ಕ್ವಶನ್ ಇದು, ಪ್ರಿಲಿಮಿನರಿ ಕ್ವಶನ್. ಎಲ್ಲಾ 200 ವಿಟ್ನೆಸ್ ಗಳು ಇಟ್ಕೊಂಡೆ ಎಷ್ಟು ದಿನ ಕನ್ವಿಕ್ಷನ್ ಆಗಿದ್ಯಾ ಏನು ಅನ್ನೋದು ನಮ್ ಪ್ರಶ್ನೆ. ಈ ತರ ಇಷ್ಟೊಂದು ಎಲ್ಲದಕ್ಕೂ ಮಾಜರು, ಎದ್ದಿದ್ದಕ್ಕೂ ಮಾಜರು, ಕೂತಿದ್ದಕ್ಕೂ ಮಾಜರು, ಮತ್ತೊಂದ್ ಮಾಡಿದ್ದಕ್ಕೂ ಮಾಜರ್ ಅಂತ 233 ವಿಟ್ನೆಸ್ ಗಳು ಮಾಡ್ಕೊಂಡು, ಹಂಗಂದ್ರೆ ಬೇರೆ ಪೊಲೀಸ್ ಆಫೀಸರ್ ಯಾರೋ ಒಂದು 20-30 ಜನನ ಮಾಡಿ ಜೀವಾವಧಿ ಶಿಕ್ಷೆ ಕನ್ವಿಕ್ಷನ್ ತಗೊಂಡಿರೋಂತವ್ರೆಲ್ಲ ಒಳ್ಳೆ ತನಿಖಾಧಿಕಾರಿಗಳಲ್ವಾ? ಡಿಲೇ ಬಗ್ಗೆ ನಾನ್ ಹೇಳ್ತಾರೋ ಮಾಡ್ಲಿ, ನಾವ್ ಅದಕ್ಕೇನು 233 ಜನ ಮಾಡಿದಕ್ಕೆ ನಮ್ದು ಪರ್ಸನಲಿ ತಕರಾರಿಲ್ಲ. ಬಟ್ ಇದರಿಂದ ಏನಾಗುತ್ತೆ ನೋಡಿ, ಇವಾಗ ಒಂದು ಎಕ್ಸಾಂಪಲ್, ಈ ಪ್ರಕರಣದಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಯ್ತು, ಸೆಷನ್ಸ್ ಕೋರ್ಟ್ ಆರೋಪಿಗಳಿಗೆ ಬೇಲ್ ರಿಜೆಕ್ಟ್ ಮಾಡಿದ್ರು, ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು, ಅದನ್ನ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಅಂದ್ರೆ ಅವ್ರ ಚಾಲೆಂಜ್ ಮೇಲೆ. ನೀವು ಒಂದು ನನಗೆ ಮೋಸ್ಟ್ ಯಾರು ಸಿದ್ಧಾರ್ಥ್ ಲೋತ್ರಾ, ಇಂಡಿಯಾದಲ್ಲೇ ಒನ್ ಆಫ್ ದಿ ಲೀಡಿಂಗ್ ಕ್ರಿಮಿನಲ್ ಅಡ್ವೊಕೇಟ್, ಅವರನ್ನ ಕರ್ನಾಟಕ ರಾಜ್ಯ ಎಂಗೇಜ್ ಮಾಡ್ತು. ನನಗೆ ಇನ್ನೂ ಅದ್ರ ಮಾಹಿತಿ ನನಗೆ, ಯಾಕೆಂದ್ರೆ ಡಿಫೆನ್ಸ್ ಲಾಯರ್ ಆಗಿ ನನಗೆ ಬೇಕಾಗಿಲ್ಲ. ಅವರು ಸರ್ಕಾರದಿಂದ ಎಷ್ಟು ಫೀಸ್ ಆಗಿದೆ ಅನ್ನೋದನ್ನ RTI ಯಾರನ್ನ ಅಪ್ಲಿಕೇಶನ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಈ ಪ್ರಕರಣಕ್ಕೆ ಇಷ್ಟೊಂದು ಒಂಥರ ವಿಶೇಷವಾಗಿ ಮಾಡುವಂತದ್ದು, ಒಂದು ಊಟ ಕೊಟ್ರು ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋದು. ಇವಾಗ
ಪರಪ್ ನಗರದಲ್ಲಿ ಎಷ್ಟು ಜನ ಮನೆಯಿಂದ ಊಟ ತರಿಸ್ಕೊಂಡು ತಗೊಂಡು ಊಟ ತಿಂತಾ ಇದಾರೆ, ಇವನೊಬ್ಬನ್ ಮಾತ್ರ ಯಾಕೆ ವಿಶೇಷವಾಗಿ ಮಾಡ್ತಾ ಇದ್ರ? ಅದು ಅನ್ಯಾಯ ಅಲ್ವಾ? ನನ್ ಜೈಲಲ್ಲಿ ಎಲ್ಲರೂ ಅವ್ರ ಮನೆಯಿಂದ ಊಟ ತರ್ಸ್ಕೊಂಡ್ ತಿಂತಾರೆ, ನನಗ್ ಸಿಗಲ್ಲ ಅಂದ್ರೆ ಅದು ಡಿಸ್ಕ್ರಿಮಿನೇಷನ್ ಅಲ್ವಾ? ವ್ಯಾಲಿಡ್ ಕ್ವಶನ್ ಸುಧನ್ಮ, ವ್ಯಾಲಿಡ್ ಕ್ವಶನ್. ಲೋಕೇಶ್ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟೊಂದು ಹೈಪ್ ಮಾಡಿ 233 ಜನ ವಿಟ್ನೆಸ್ ಮಾಡಿ 5200 ಜನ ಮಾಡಿ, ಇವಾಗ ನಾನು ಹೇಳ್ತಾ ಇರೋದು ನಾವು ಕೂಡ ಆರೋಪಿ ಪರ ವಕೀಲರು ಎಲ್ಲರೂ ಕೂಡ ನಾವು ಬೇಗ ಮುಗಿಬೇಕು ಅಂತಿರೋದು. ಯಾಕೆಂದ್ರೆ ಇದ್ರಲ್ಲಿ ಆರೋಪಿಗಳು ಜೈಲಲ್ಲಿ ಇದಾರೆ, ಡ್ರ್ಯಾಗ್ ಆದಷ್ಟು ನಮ್ಗೆ ತೊಂದ್ರೆ. ಹಾಗಾಗಿ ಈ ಪ್ರಾಸಿಕ್ಯೂಷನ್ ಅವರು ಬೇಡದೆ ಇರೋ ಇಷ್ಟು ವಿಟ್ನೆಸ್ ಗಳು ಮಾಡ್ಕೊಂಡು 233 ಜನ ಮಾಡ್ಕೊಂಡು ತೊಂದ್ರೆ ಆಗ್ತಿರೋದು ಆರೋಪಿಗಳಿಗೆ. ನಾಳೆ ಅಕಸ್ಮಾತ್ ಈ ಆರೋಪ ಎಲ್ಲ ಸುಳ್ಳಾಯ್ತು ಅಂದ್ರೆ ಯಾರು ಅವನ್ನ ಇಷ್ಟು ದಿನ ಜೈಲಲ್ಲಿ ವಾಸ ಕಳೆದಿರೋದನ್ನ ಕಾಂಪನ್ಸೇಟ್ ಮಾಡಕ್ಕಾಗತ್ತಾ? ಎಲ್ಲ ಮೂಲಭೂತ ಪ್ರಶ್ನೆಗಳು ನಮ್ಮಲ್ಲಿ. ಇನ್ನೊಂದು ಏನು ಅಂದ್ರೆ, ನಾನು ಯಾಕೆ ಈ ಪರ್ಟಿಕ್ಯುಲರ್ ಕೇಸ್ ಮಾತಾಡಕ್ಕಿಂತ ದೊಡ್ಡ ಬ್ರಾಡ್ ಆಗಿ ಮಾತಾಡೋದು ಏನು ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ರಿಫಾರ್ಮ್ ಆಗ್ಬೇಕು. ಇವಾಗ ಯುರೋಪಿಯನ್ ಯೂನಿಯನ್ 10 ಲಕ್ಷ ಜನಸಂಖ್ಯೆಗೆ 176 ಜನ ಜಡ್ಜಸ್ ಇದ್ದಾರೆ ಆವರೇಜ್. ನಮ್ಮಲ್ಲಿ 22 ಜನ. ಆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಪರ್ ಇಲ್ಲ. ಈ ರೀತಿ ಎಲ್ಲ ಇದೆ. ಏನೋ ಒಂದ್ ತೀರ್ಮಾನ ಆಗ್ಲಿ, ಆ ಕಡೆ ಕನ್ವಿಕ್ಷನ್ ಆಗ್ಲಿ, ಈ ಕಡೆ ಅಕ್ವಿಟಲ್ ಆಗ್ಲಿ, ಏನೋ ಒಂದು ಸರ್ಟೈನಿಟಿ ಇರತ್ತಲ್ವಾ? ಈ ರೀತಿ ದ್ವಂದ್ವದಲ್ಲಿ ಇಟ್ಟು ಎಲ್ಲ ವಿಚಾರಕ್ಕೆ ಡಿಬೇಟ್ ಶುರು ಮಾಡಿದ್ದಾರೆ ಇವತ್ತು ಸುಧನ್ವ ಅವರೇ. ಎಲ್ಲ ವಿಚಾರ ಇಟ್ಕೊಂಡು ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಿರೋದು. ನಾನು ಬೇರೆ ಏನು ಕೇಳ್ತಾ ಇಲ್ಲ ನೋಡಿ. ಈ ಒಂದು ವಿಚಾರದಲ್ಲಿ ಇವ್ರನ್ನ ನಿರ್ದೋಷಿಗಳು ಅಂತಾದ್ರೂ ಹೇಳಿ, ಇಲ್ಲ ಅಪರಾಧಿಗಳಂತಾದ್ರೂ ಹೇಳಿ, ಎಷ್ಟು ದಿನ ಆಗುತ್ತೆ ಇದು ಅಂತ ನನ್ನ ಪಾಯಿಂಟ್ ಇತ್ತು. ಲೋಕೇಶ್ವರ್ ಸರ್ ಕೂಡ ಕೇಳ್ತೀನಿ ನಾನು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ, 232 ವಿಟ್ನೆಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೇಳ್ತೀನಿ ನಾನು ಒಂದೊಂದು ಬ್ರೇಕ್ ಆದ್ಮೇಲೆ. ಇಲ್ಲ ಅವ್ರನ್ನ ಸುಧನ್ವ ಅವರು ಒಂದು ಪ್ರಶ್ನೆ ರೈಸ್ ಮಾಡ್ತಾ ಇದ್ರು. ಬೇಕಾದ್ರೆ ನೀವು ಲೋಕೇಶ್ವರ್ ಸರ್ಗೆ ಕೇಳಿ ಈ ಒಂದು ಕ್ವಶನ್ ಅನ್ನ. ಈ ಮರ್ಡರ್ ಕೇಸ್ಗಳಲ್ಲಿ ಯಾವ ಕೇಸಲ್ಲಿ 232 ಸಾಕ್ಷಿಗಳನ್ನ ಪೊಲೀಸರು ಕೊಟ್ಟಿದ್ರು? ಹೋಗ್ಲಿ, ಸೆಷನ್ಸ್ ಕೋರ್ಟ್ನಲ್ಲಿ ಬೇಲು ಕ್ಯಾನ್ಸಲ್ ಆಗ್ತಾ ಇತ್ತು, ಹೈಕೋರ್ಟಲ್ಲಿ ಬೇಲ್ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಯಿತು. ಆ ಮನುಷ್ಯರಿಗೆ 17 ಜನ ನೋಡ್ರಿ, ಅವ್ರು ತಪ್ಪು ಮಾಡಿದಾರೋ ಮಾಡಿರೋ ನಮಗೆ ಗೊತ್ತಿಲ್ಲ, ಅವ್ರಿಗೆ ಊಟ ತಿನ್ನಕ್ಕೆ ಹೋದ್ರೂ ಬಿಡಲ್ಲ, ಅದಕ್ಕೊಂದು ಅರ್ಜಿ ಹಾಕೊಳ್ತಾರೆ. ಅವ್ರಿಗೊಂದು ಕಂಬಳಿ ಕೇಳಕ್ಕೆ ಹೋದ್ರು ಅರ್ಜಿ ಹಾಕೋಬೇಕು, ಒಂದು ಯಾವುದೋ ಬೆಡ್ ಬೇಕು ಅಂದರೂ ಅದಕ್ಕೊಂದು ಅರ್ಜಿ ಹಾಕೊಳ್ಬೇಕು, ಅದಕ್ಕೊಂದು ಆಕ್ಷೇಪಣೆ ಇರುತ್ತೆ ಅಲ್ಲಿ. ಈ ಮಟ್ಟದ ಟ್ರೀಟ್ಮೆಂಟು ದೇಶದ ಪ್ರಖ್ಯಾತ ವಕೀಲರನ್ನೇ ಸರ್ಕಾರ ನೇಮಿಸಿಕೊಂಡು ಈ ಕೇಸಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಮಾಡೋ ವಿಚಾರದವರೆಗೂ ಯಾಕೆ ಹೋಗಿತ್ತು? ಜಿದ್ದ ಸೇಡ ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇದು ಬೇಸಿಕ್ ಸುಧನ್ವ ಅವರ ಕ್ವಶನ್. ಲೋಕೇಶ್ವರ್ ಸರ್ ಕೇಳಿಬಿಡ್ತೀನಿ ನಾನು. ಸರ್, ಒಂದು ಮರ್ಡರ್ ಕೇಸಲ್ಲಿ ನಾನು ಬೇರೆ ಯಾವ ಕೇಸು ಕೇಳಕ್ಕೆ ಹೋಗಲ್ಲ ಸರ್. ಮ್ಯಾಕ್ಸಿಮಮ್ ನಿಮಗೆ ನಿಮ್ಮ ಅನುಭವದಲ್ಲಿ ನೀವು ಮಾಡೋದು ಹೇಳ್ಬಿಡಿ, ಬೇರೆದು ಬಿಟ್ಬಿಡಿ, 232 ಎವಿಡೆನ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಕೇಸ್ ಆಗಿತ್ತಾ ಸರ್? ಇಲ್ಲ, ನಮ್ಮಲ್ಲಿ ನೋಡಿ, CCB, CBI, CID ಈ ಸ್ಪೆಷಲ್ ಏಜೆನ್ಸೀಸ್ ಅಂತ ಏನ್ ನಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವೆ, ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೋಗೋದು ನಾವು ಎಲ್ಲ ನೋಡಿದೀವಿ. ಅಲ್ಲಿ ಈ ತರದ್ದೆಲ್ಲ 1000 ಗಟ್ಲೆ ಪೇಜಸ್ ಚಾರ್ಜ್ ಶೀಟ್ಗಳು, 106 ವಿಟ್ನೆಸ್ಗಳು ಮಾಡೋದು ಎಲ್ಲ ನೋಡಿದೀವಿ ನಾವು. ಆದ್ರೆ ನಾರ್ಮಲ್ ಕೋರ್ಸ್ ಅಲ್ಲಿ ನಡೆಯೋ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ಸ್ ಗಳಲ್ಲಿ ನಾವು ಈ ಒಂದು 30-25 ಜನ ಸಾಕ್ಷಿಗಳು ಮತ್ತೆ ಇನ್ನ ಅದರ್ ವಿಟ್ನೆಸ್ ಎಲ್ಲ ಸೇರಿ 50 ದಾಟೋದು ತುಂಬಾ ಕಷ್ಟ. ಅಷ್ಟು ಒಳಗಡೆ ಎಲ್ಲ ನಡೆಯೋದು ನಾವು ಸಾಮಾನ್ಯವಾಗಿ ನಡೆಯೋದು. ಅದ್ರಲ್ಲೂ ನಾನು ಕನ್ವಿಕ್ಷನ್ ತಗೊಂಡಿಲ್ಲ ಅಂತಲ್ಲ, ಬೇಕಾದಷ್ಟು ಕನ್ವಿಕ್ಷನ್ಸ್ ಗಳು ತಗೊಂಡಿದ್ವಿ ನಾವು. ಇಷ್ಟು ದೊಡ್ಡದು ತಗೊಂಡ ತಕ್ಷಣ CID ಅಲ್ಲಿ ಇಷ್ಟು ತಪ್ಪ ಮಾಡಿದ್ರು, CCB ಲಿಸ್ಟ್ ಮಾಡಿದ್ರು, CBI ಲಿಸ್ಟ್ ಮಾಡಿದ್ರು ಅಂದ ತಕ್ಷಣ ಎಲ್ಲವೂ ಏನ್ ಕನ್ವಿಕ್ಷನ್ ಆಗಿಲ್ಲ. ಆದ್ರೆ ಅಲ್ಲಿಯ ಪ್ರೊಸೀಜರ್, ಅಲ್ಲಿ ಸೂಪರ್ವಿಷನ್ ಆಫೀಸರ್ಸ್ ಮಾತಿನ ಮೇಲೆ ಇವ್ರು ಎಲ್ಲ ಅವ್ರು ಹೇಳ್ದಂಗ್ ಮಾಡ್ಬೇಕಾಗತ್ತೆ. ಒಬ್ಬೊಬ್ರು ಒಂದೊಂದು ಲೆವೆಲ್ ನಲ್ಲಿ ಹೇಳ್ತಾರೆ, ಆ ತರ ಇವರೆಲ್ಲ ಮಾಡಿ ಇಷ್ಟಪ್ಪ ಆಗುತ್ತೆ. ಇದು ಕೇಸು ಹಾಗೆ ಆಗಿದ್ದು. ಈ ಕೇಸಲ್ಲಿ ಅಪ್ ಟು ಕಮಿಷನರ್ ಅವ್ರದ್ದು ಸೂಪರ್ವಿಷನ್ ಇತ್ತು. ಹಾಗಾಗಿ ಒಬ್ಬೊಬ್ರು ಏನೇನು ಯೋಚನೆಯಲ್ಲಿ ಹೇಳ್ತಾರೋ ಅದನ್ನ ಎಲ್ಲದನ್ನು ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಹಂಗಾಗಿ ಇದು ಇಷ್ಟು ದಪ್ಪ ಆಯ್ತು. ಇಲ್ದಿರ ನಾರ್ಮಲ್ ಆಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಆಗಿರೋ ಮರ್ಡರ್ ಕೇಸ್ ಕೊಡ್ತಾರೆ, ಇದನ್ನು ಮಾಡಿದ್ರೆ ಒಂದು 50-75 ಸಾಕ್ಷಿಗಳೊಳಗೆ ನಿಂತ್ಕಂತಿತ್ತು. ಅದಕ್ಕಿಂತ ಜಾಸ್ತಿ ಆಗ್ತಿರ್ಲಿಲ್ಲ. ಈಗ ಆಗಿರೋದು 225 ಆಗ್ತಿರ್ಲಿಲ್ಲ. ಅದಂತೂ ನಿಜ. ನಾವು ಅಡ್ವೊಕೇಟ್ ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ ಕಾರಣ ಅಲ್ಲ, ಅದಕ್ ಮೇಲ್ಗಡೆ ಅವರು ಆ ತರದ ವಿಚಾರಗಳನ್ನು ತರ್ತಾರೆ. ಈ ತರದ್ ಯಾಕ್ರಿ ಮಾಡಬಾರ್ದು, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ.
ಅವಾಗ ಇವನು ಸರ್ ಈಗ ಲೋಕೇಶ್ವರ್ ಸರ್, ಈಗ ಕಾನೂನು ಶಾಸ್ತ್ರ, ಈಗ ಸುಧನ್ ಅವ್ರು ಹೇಳ್ತಿರೋದು ನಾನು ಕೇಳ್ಬಿಡ್ತೀನಿ. ಕಾನೂನು ಶಾಸ್ತ್ರ ಅಂತ ಬಂದಾಗ ಮರ್ಡರ್ ಇಸ್ ಎ ಮರ್ಡರ್, ಅಕ್ಯೂಸ್ಡ್ ಇಸ್ ಎ ಅಕ್ಯೂಸ್ಡ್. ಆರೋಪಿ ಒಂದು ಮರ್ಡರು, ಆಮೇಲೆ ಅವನು ಅಕ್ವಿಟಲ್ ಆಗ್ತಾನ, ಅವನು ಅಕ್ಯೂಸ್ಡ್, ಅವನು ಆನಂತರದಲ್ಲಿ ಅವನು ಅಪರಾಧಿ ಅಂತ ಪ್ರೂವ್ ಆಗುತ್ತಾ, ಬೇರೆ ವಿಚಾರ ಸರ್. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದನ್ನ ತುಂಬಾ ವಿಶೇಷ ಕೇಸ್ ಅಂತ ದರ್ಶನ್ ಅನ್ನೋ ಒಂದು ಹೆಸರು ಅಲ್ಲಿ ಇರದೇ ಇದ್ದಿದ್ರೆ, ಆರೋಪಿಗಳ ಪಟ್ಟಿ ದರ್ಶನ್ ಒಂದು ಹೆಸರು ಇರದೇ ಇದ್ದಿದ್ರೆ ಇದು ಸರ್ವೇ ಸಾಮಾನ್ಯವಾದ ಒಂದು ಕೇಸ್ ಆಗಿ ಮುಗಿದು ಹೋಗ್ತಾ ಇತ್ತಾ? ಜಸ್ಟ್ ಬಿಕಾಸ್ ಆಫ್ ದರ್ಶನ್ ಒಂದು ನೇಮ್ ಬಂದ ಕಾರಣದಿಂದಾನೇ ಇದು ಈ ರೀತಿ ಆಯ್ತಾ, ತಿರು ಪಡ್ಕೊಳ್ತಾ ಇಲ್ಲಿ ಅಂತ ಹೇಳಿ? ಇಲ್ಲ ನೋಡಿ, ಈಗ ಯಾವುದೇ ಸೆಲೆಬ್ರಿಟಿ ಅಥವಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಬಂದಾಗ ಸರ್ಕಾರ ಮತ್ತು ನ್ಯಾಯಾಲಯಗಳು ಏನಾಗ್ತವೆ, ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅವ್ರ ಒತ್ತಡದಿಂದ ಏನಾದ್ರೂ ಲ್ಯಾಪ್ಸಸ್ ಮಾಡ್ಬಿಟ್ರು, ಅದರಿಂದ ಅವ್ನು ಬಿಡುಗಡೆ ಆಯ್ತು, ಅವ್ರಿಗೆ ಬೇಲ್ ಆಗ್ಬಿಡ್ತು, ಕನ್ವಿಕ್ಷನ್ ಆಗ್ಲಿಲ್ಲ, ಈ ತರದ ಆರೋಪಗಳನ್ನ ನಿಷ್ಪಕ್ಷಪಾತ ಕಾಣಿಸ್ಬೇಕು ಅನ್ನೋ ಒಂದೇ ಒಂದು ಹುಚ್ಚಲ್ಲಿ ಆ ತರದ ಎಲಾಬೊರೇಟೆಡ್ ಇನ್ವೆಸ್ಟಿಗೇಷನ್ ಹೋದಾಗ ಈ ತರದಾಗುತ್ತೆ. ಬೇರೆ ಏನು ಕಾರಣ ಅಲ್ಲ. VVIPs ಅಂತ ಯಾರಿರ್ತಾರೆ ಅವರಲ್ಲಿ ಮಾಮೂಲಿಯಾಗಿ ಮಾಡ್ಬಿಟ್ರೆ ಅದಕ್ಕೆ ಕಂಡ್ರೆ ಏನಿಲ್ಲ 30 ದಿವಸಕ್ಕೆ ಚಾರ್ಜ್ ಶೀಟ್ ಹಾಕ್ಬಿಟ್ರು, ಏನಿಲ್ಲ 25-20 ವಿಟ್ನೆಸ್, ಅದಕ್ಕೆ ಕೇಸ್ ಹೋಯ್ತು. ಆ ಪಾಯಿಂಟ್ ಅಲ್ಲಿ ಬಲಾಢ್ಯರು ಸಕ್ಸಸ್ ಆಗ್ತಾರೆ, ನ್ಯಾಯಾಲಯ ಅಥವಾ ಕಾನೂನು ಅವ್ರಿಗೆ ಏನು ಲೆಕ್ಕ ಇಲ್ಲ ಅನ್ನೋ ಅಭಿಪ್ರಾಯ ಎಲ್ಲೂ ಸೃಷ್ಟಿ ಆಗ್ಬಾರ್ದು ಅಂತ ಯೋಚನೆಯಲ್ಲಿ ಇವೆಲ್ಲ ಆಗುತ್ತೆ ಅಷ್ಟೇ, ಬೇರೆ ಯಾವುದೇ ಉದ್ದೇಶ ಅಲ್ಲ. ಫೈನ್. ನಾನು ಸುಧನ್ ಅವರ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. 2 ಪಾಯಿಂಟ್ ಇದೆ ನಂದಿಲ್ಲಿ. ಸುಪ್ರೀಂ ಕೋರ್ಟ್ನ ಸ್ಟ್ಯಾನ್ಸ್ ಅಂತ ಬಂದಾಗ, ಇನ್ August 2025 ದಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ಡ್ ದರ್ಶನ್ಸ್ ಬೇಲ್, ಕಾಲಿಂಗ್ ದ ಹೈಕೋರ್ಟ್ಸ್ ಅರ್ಲಿಯರ್ ರೀಸನಿಂಗ್ which hinted at a lack of direct role, a perverse exercise of judicial power. The SC noted that the evidence of a premeditated murder and conspiracy was substantial enough to keep him in custody. ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತು ಇದರದ್ದು ಟ್ರಯಲ್ ಏನು ಶುರುವಾಗಿರಲಿಲ್ಲ ಅಂತ. ಈ ಕೋರ್ಟ್ನ ಟ್ರಯಲ್ ಶುರುವಾಗದೇ ಇದ್ರೂ ಕೂಡ ಪ್ರೈಮ್ ಆಫೀಸ್ ನಮಗೆ ಕಾಣಿಸ್ತಾ ಇದೆ ಈ ಒಂದು ಕಾನ್ಸ್ಪಿರಸಿ, ಒಂದು ಸಂಚು, ಒಂದು ಮರ್ಡರು, ಈ ಇಷ್ಟು ಪ್ರೈಮ್ ಆಫೀಸ್ ಕಾರಣಗಳೇ ಸಾಕು ಅವ್ರನ್ನ ಕಸ್ಟಡಿ ಒಳಗಡೆ ಇಡಬೇಕು ಅಂತ ಹೇಳಿ. ಇದೇನಾಗುತ್ತೆ, ಹೈಕೋರ್ಟ್ನ ಆದೇಶಕ್ಕೆ ತದ್ವಿರುದ್ಧ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಾಗ ಈ ಕೇಸ್ ಇನ್ನೂ ತೂಕ ಆಗಿ ಇದು ಪ್ರಾಸಿಕ್ಯೂಷನ್ಗೆ ಜಾಸ್ತಿ ಬಲ ಬಂದಂತಾಗಿ ಅವರು ಕೂತ್ರೆ ನಿಂತ್ರೆ ಪರ್ಮಿಷನ್ ತಗೊಂಡೇ ಕೂತ್ಕೋಬೇಕು, ಊಟ ಪರ್ಮಿಷನ್ ತಗೊಂಡೇ ಮಾಡ್ಕೋಬೇಕು, ಈ ಮಟ್ಟಕ್ಕೆ ಆಗ್ಬಿಡ್ತಾ ಸುಧನ್ ಅವರ ಈ ಕೇಸ್ ಅಂತ? ಅಲ್ಲ, ಇವಾಗ ನನ್ನ ಒಂದ್ ಹೇಳೋದು, ವಿತ್ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವೆಲ್ಲ ತಲೆ ಬಾಗ್ಲೇಬೇಕು, ಅದು ಗೌರವಿಸಲೇಬೇಕು. ಸುಪ್ರೀಂ ಕೋರ್ಟ್ ಮೇಲ್ಗಡೆ ಇನ್ನೊಂದ್ ಯಾವ್ದಾನ ಅದು ಹೆಚ್ಚಿನ ಕೋರ್ಟ್ ಇತ್ತು ಅಂದಿದ್ರೆ ಸುಪ್ರೀಂ ಕೋರ್ಟ್ ಮಾಡಿರೋಂತ ಎಷ್ಟೋ ತೀರ್ಪುಗಳು ಅದನ್ನ ರಿವರ್ಸ್ ಆಗಿರೋದು. ವಿತ್ ಡ್ಯೂ ರೆಸ್ಪೆಕ್ಟ್, ಸುಪ್ರೀಂ ಕೋರ್ಟ್ ಇಸ್ ಸುಪ್ರೀಂ ಕೋರ್ಟ್ ವಿಲ್ ಆನರ್, ಬಟ್ ಅದ್ರದ್ದು ಪರಿಣಾಮ ಅಂತೂ ನೇರವಾಗಿ ಈ ಕೇಸಲ್ಲಿ ಬಿದ್ದಿದೆ, ಕೋರ್ಟ್ ಮೇಲಾಗಿದೆ. ಆ ಒತ್ತಡ ಕೋರ್ಟ್ಗೂ ಆಗಿದೆ, ಆ ಒತ್ತಡ ಪ್ರಾಸಿಕ್ಯೂಷನ್ ಕಾರಾಗೃಹಗಳಿಗೂ ಬಂತದು, ಕಾರಾಗೃಹಗಳಿಗೂ ಬಂತು, ಎಲ್ಲರಿಗೂ ಅದರದ್ದು ಬಿಸಿ ಅನ್ನೋದು ಟಚ್ ಆಗಿದೆ. ಬಟ್ ಅದನ್ನ ಎಲ್ಲದಕ್ಕಿಂತ ನೋಡೋದಾದ್ರೆ, ಇವಾಗ ನಾನೊಬ್ಬ ಆರೋಪಿ, ಜೈಲಲ್ಲಿ ಸಹ ಕೈದಿಗಳ ಜೊತೆ ಎಲ್ಲರೂ ಇದ್ದೀನಿ, ಅವ್ರನ್ನೆಲ್ಲ ಒಂದ್ ರೀತಿ ಟ್ರೀಟ್ ಮಾಡಿ ನನ್ನನ್ನೇ ಬೇರೆ ರೀತಿ ನಡೆಸ್ಕೊಳೋದು, ಇದು ಯಾವ ನಿಮ್ಮ ವಾದ ಅದು ನಾವೆಲ್ಲ ಚೆನ್ನಾಗಿ ಕೊಡ್ತಾ ಇದೀವಿ ಅಂತಾರಪ್ಪ, ಜೈಲಲ್ಲಿ ಚೆನ್ನಾಗಿ ಕೊಡ್ತಾ ಇದೀವಿ, ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡಕ್ಕೊಬ್ರು ಕಳ್ಸಿದೀವಿ ಅಂತಾರೆ. ನಾನು ಹೇಳ್ತಿರೋದು ಫ್ಯಾಕ್ಟ್. ನೀವು ಬೆಂಗಳೂರಲ್ಲಿ ಪ್ರತಿದಿನ ಇವತ್ತೊಂದು ರೈಡ್ ಆಗ್ಲಿ 2 ಮೊಬೈಲ್ ಸಿಗತ್ತೆ, ನಾಳೆ ಹೋಗ್ಲಿ ನಾಳೆ 2 ಫೋನ್ ಸಿಗತ್ತೆ, ಮತ್ತೆ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಸಿಗತ್ತೆ. ಇದು ಕೆಲವೊಂದು ಹಾರ್ಡ್ ರಿಯಾಲಿಟೀಸ್ ಇರ್ತವೆ, ನಾವು ಅದನ್ನ ಒಪ್ಕೊಳಕ್ಕೆ ತಯಾರಿರ್ಬೇಕು. ನಮ್ಮ ಜೈಲುಗಳಲ್ಲಿ ಮೊಬೈಲ್ ಇದೆ, ಅಲ್ಲಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ, ಅಲ್ಲಿ ಇನ್ನೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಅದು ಸತ್ಯ. ಅದು ಅದನ್ನ ನಾವು ಡಿಸ್ಪ್ಯೂಟ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಕೆಲವು ಕಾರಾಗೃಹ ಸಿಬ್ಬಂದಿಗಳು ಕೂಡ ಭಾಗಿಯಾಗಿ ನಡ್ಕೊಂಡ್ ಬಂದಿದೆ, ಇವತ್ತಿಂದಲ್ಲ, ನಾನು ಹುಟ್ಟಕ್ ಮುಂಚೆಯಿಂದನೂ ನಡ್ಕೊಂಡ್ ಬಂದಿದೆ. ನನ್ನ ಪ್ರಕಾರ ಇದು ರಿಫಾರ್ಮ್ ಆಗಿಲ್ಲ ಅಂದ್ರೆ ಮುಂದೆನೂ ಹೀಗೆ ನಡ್ಕೊಂಡು ಹೋಗುತ್ತೆ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಇದು ಎವಿಡೆನ್ಸ್ ನಡೀಲಿ, ಬೇಗ ಸಾಕ್ಷಿ ವಿಚಾರಣೆ ಆಗ್ಲಿ, ನಮ್ದು ಯಾವುದೇ ರೀತಿ ತಕರಾರಿಲ್ಲ. ಏನ್ ಕೇಳಕ್ ಪ್ರಯತ್ನ ಪಟ್ಟೆ ಅಂದ್ರೆ, ಎಲ್ಲೋ ಪ್ರಾಸಿಕ್ಯೂಷನ್ ಕರ್ತವ್ಯ ಏನು ಅಂದ್ರೆ, ಪ್ರಾಸಿಕ್ಯೂಷನ್ ಕರ್ತವ್ಯ ಆರೋಪಿಗೆ ಇದರಲ್ಲಿ ಏನು ತಪ್ಪಿಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳುವಂತ ಕರ್ತವ್ಯ ಕೂಡ ಇರುತ್ತೆ. ಇವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋದಲ್ಲ, ಅಲ್ಲಿ ಸತ್ಯ ಏನು ಅನ್ನೋದು ಆಚೆ ಬರಬೇಕು. ಆ ಸತ್ಯ ಯಾರಿಗೂ ಬೇಕಾಗಿಲ್ಲ.
ಇವಾಗ ಇದೇ ಕೇಸಲ್ಲಿ ನಾನು ಒಂದು ಎಕ್ಸಾಂಪಲ್, ಮೃತ ಯಾರೋ ಸೆಲೆಬ್ರಿಟಿಗಳು A1 and A2 ಇಲ್ದಿರ ಬೇರೆ ಆರೋಪಿಗಳು ಇದ್ದಿದ್ರೆ ಈ ಕೇಸನ್ನ ನೋಡೋ ದೃಷ್ಟಿನೇ ಬೇರೆ ಇರೋದು. ಅದ್ಯಾಕೆ ತಪ್ಪಲ್ವಾ ಅದು? ಸತ್ತಿರೋನು ಅವನೇ, ಅದೇ ಜೀವ. ಆರೋಪಿ ಯಾರೋ ಒಬ್ಬ ಸೆಲೆಬ್ರಿಟಿ ಅನ್ನೋ ಮಾತ್ರಕ್ಕೆ ಈ ರೀತಿ ಒಂದು ಕನ್ವಿಕ್ಷನ್ ಕೊಡಿಸ್ಲೇಬೇಕು ಅನ್ನೋದು ಯಾವ ಎಕ್ಸ್ಟ್ರೀಮ್ಗೆ ಹೋಗೋದು, ಯಾವ್ದು ಎವಿಡೆನ್ಸ್ಗಳನ್ನ ಪ್ಲಾಂಟ್ ಮಾಡೋದು ನಮ್ಮದು ಒಂದು ಸೀರಿಯಸ್ ಅಬ್ಜೆಕ್ಷನ್. ಅದಕ್ಕಿರೋದಷ್ಟೇ. ಕೇಸ್ ಫೇರ್ ಆಗಿ ನಡೆಸಲಿ, ಕನ್ವಿಕ್ಷನ್ ತಗೊಂಡ್ಲಿ, ನಮ್ಗೇನು ತೊಂದರೆ ಇಲ್ಲ ಅದ್ರ ಬಗ್ಗೆ. ಈಗ ಸೆಕ್ಷನ್ 309 CRPC ಸ್ಪೀಡಿ ಟ್ರಯಲ್ಗೆ ನೀವು ಯಾರು ಯಾಕೆ ಮನವಿ ಮಾಡ್ತಾ ಇಲ್ಲ, ಬೇಗ ಇದು ವಿಚಾರಣೆ ಆಗ್ಬೇಕು ಅಂತ ಹೇಳಿ? ಸರ್ 309 ಈ ಕೇಸ್ ಒಂದಕ್ಕಲ್ಲ ಇರೋದು, ಪ್ರತಿ ಕೇಸ್ಗೂ 309 ಇದೆ. ಡೇ ಟು ಡೇ ಆಗ್ಬಿಡ್ಬೇಕು ಅಂತ. ಡೇ ಟು ಡೇ ಆಗ್ಬೇಕು. ಡೇ ಟು ಡೇ ಆಗ್ಬಿಟ್ರೆ ಪ್ರಾಸಿಕ್ಯೂಟರ್ ಇವರು ಯಾರು ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇರ್ಬಿಡಬೇಕು ಡೇ ಟು ಡೇ. ಯಾಕೆಂದ್ರೆ ಅಷ್ಟೊಂದು ಬ್ಯಾಕ್ಲಾಗ್ಸ್ ಇದೆ. ನಾನು ಅದಕ್ಕೆ ಇದ್ರಲ್ಲಿ ಈ ವಾದ ಸ್ಟಾರ್ಟ್ ಮಾಡ್ತಾ ನಾನು ಹೇಳಿದ್ದ ಅದೇ, 10 ಲಕ್ಷ ಜನಸಂಖ್ಯೆಗೆ 22 ಜಡ್ಜಸ್ ಇದಾರೆ. ಇದು ಆಗಲ್ಲ. ಇದು ನೀವು ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಅಲ್ಲೆಲ್ಲ ಅಷ್ಟು ಬೇಗ ಆಗತ್ತೆ ಅಂದ್ರೆ 176 ಜನ ಇದಾರೆ 10 ಲಕ್ಷ ಜನಕ್ಕೆ. ನಮ್ದು ರೆಕಮೆಂಡೇಶನ್ ಮಿನಿಮಮ್ 50 ಇರ್ಬೇಕು ಅಂತ, ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ. ಪ್ರಾಬ್ಲಮ್ ಇರೋದಲ್ಲಿ ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಇವಾಗ ಲೋಕೇಶ್ವರ್ ಸರ್ ಹೇಳ್ದಂಗೆ ಅವರೇ ಆಲ್ರೆಡಿ ಪ್ರತಿ ಜಡ್ಜು ಡಬಲ್ ವರ್ಕ್ ಮಾಡ್ತಾ ಇದಾರೆ. ಇವಾಗ ಕೋರ್ಟ್ ಬೇರೆ ವೇಕೆಂಟ್, ಇದು 4 ಪಟ್ಟು ಕೆಲಸ ಆಯ್ತು. ಬೇರೆ ಕೇಸಸ್ ಇದಾವೆ, ಬೇರೆವು ಜೀವಗಳೇ ಅಲ್ವಾ? ಕರೆಕ್ಟ್. ಬೇರೆ ಆರೋಪಿಗಳು ಅವ್ರಿಗೆ ಅವ್ರದ್ದು ಲಿಬರ್ಟಿ ಇದೆ, ಅವ್ರದ್ದು ಜೀವನ ಇದೆ, ಅವರು ಕೇಸಿಂದ ಬೇಗ ಮುಗಿಸ್ಕೋಬೇಕು ಅನ್ನೋದೇ ಇರುತ್ತೆ. ಎಲ್ಲಾ ಆರೋಪಿಗಳಿಗೂ ಮೂಲವಾಗಿ ಯಾರು ಡ್ರ್ಯಾಗ್ ಮಾಡ್ಬೇಕು ಅನ್ನೋದಿರಲ್ಲ. ಆರೋಪಿ ಆಗ್ಲಿ, ಆರೋಪಿ ಪರ ವಕೀಲರಾಗ್ಲಿ, ಕೇಸ್ ಬೇಗ ಮುಗಿಸ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ವಾಸ್ತವ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಯಾಕೆಂದ್ರೆ 2 ಕಾಲು 2 ಕೈ ಅಲ್ವಾ ಮನುಷ್ಯಂಗೆ. ಅದರಲ್ಲಿ ಲಿಮಿಟೇಷನ್ ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ. ನಿಮ್ಗೆ ದಿಸ್ ಇಸ್ ದಿ ಹಾರ್ಡ್ ರಿಯಾಲಿಟಿ. ನಾನು ಹೇಳ್ತೀನಿ. ಅರ್ಥ ಆಯ್ತು. ಥ್ಯಾಂಕ್ ಯು ಸುಧನ್ವ ಅವರೇ. ನಮಗೂ ಕೂಡ ಬೇಗ ಮುಗಿಲಿ, ಡೇ ಟು ಡೇ ಮಾಡ್ಲಿ, 309 ಇರ್ಲಿ. ಒನ್ಸ್ ಎವಿಡೆನ್ಸ್ ಸ್ಟಾರ್ಟ್ ಆದ್ಮೇಲೆ ಡೇ ಟು ಡೇ ಹೋಗ್ಬೇಕು ಅಂತ. ಇದು ಡೇ ಟು ಡೇ ಹೋಯ್ತು ಅಂದ್ರೆ ಇನ್ನೂ 100 ಕೇಸು ಆ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದು, ಅದ್ರ ಗತಿ ಏನು? ಎಲ್ಲದಕ್ಕೂ ಸಮವಾಗಿ ಹಂಚ್ಬೇಕಲ್ಲ. ಅವರು ಅದೇ ತರ ನಾಳೆ ಹೈಕೋರ್ಟ್ಗೆ ಮತ್ತೊಂದು ತಕರಾರು ಹಾಕ್ತಾರೆ, ಆ ಕೇಸನ್ ಮಾತ್ರ ಸ್ಪೆಷಲ್ ಕನ್ಸಿಡರೇಷನ್ ಮಾಡ್ತಾರೆ, ನಮ್ದನ್ನ ವಾರಕ್ಕೆ ಒಂದಿನಾನು ಡೇಟ್ ಕೊಡಲ್ಲ, ಅವ್ರದ್ದು ಡೈಲಿ ಕೊಡ್ತಾರೆ ಅಂತ, ಈ ರೀತಿ ಪ್ರಶ್ನೆ ಆಗುತ್ತೆ. ಫೈನ್. ಥ್ಯಾಂಕ್ ಯು ಸುಧನ್ವ ಅವರೇ, ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಥ್ಯಾಂಕ್ ಯು ಪಣೀಂದ್ರ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಏನಾಗ್ತಿದೆ ಅಂದರೆ, ಈ ಕೇಸ್ ಆಗಲಿ ಇನ್ನೊಂದು ಕೇಸ್ ಆಗಲಿ, ಇವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತಾ, ಇಮ್ಮಿಡಿಯೇಟ್ ಅವ್ರಿಗೆ ಶಿಕ್ಷೆ ಶುರು ಮಾಡಿಬಿಡಿ. ಅದರಲ್ಲಿ ಏನಾಗ್ಬಿಡುತ್ತೆ, ಎಷ್ಟು ದಿನಗಳ ಕಾಲ ಇವರು ಜೈಲಲ್ಲಿ ಇದ್ದರು ಅಂತ ಹೇಳಿ ಅದನ್ನು ಕಟ್ ಮಾಡ್ತಾರೆ, ಅದನ್ನು ಮುರ್ಕೊಳ್ತಾರೆ. ಈಗ ಒಂದು 7 ವರ್ಷ ಶಿಕ್ಷೆ ಆಯಿತು ಅಂತ ಅಂದ್ಕೊಳ್ಳಿ, 3 ವರ್ಷ ಜೈಲಲ್ಲಿದ್ದರೆ ಇನ್ನು 4 ವರ್ಷ ನೀನು ಇದ್ಬಿಡಪ್ಪ, ಸಂಜೆ ಜೊತೆಗೆ ಆಯ್ತಲ್ಲ ಆ ಥರ ಕತೆ. ಈ 4 ವರ್ಷ ಕಂಪ್ಲೀಟ್ ಮಾಡಿಬಿಡು. ಅದರಲ್ಲಿ ಪೆರಲ್ ತೊಗೊಳ್ಳೋದು, ಅದು ಇದು, ಜೈಲಿಂದ ಆಚೆ ಬರೋದು, ಕೆಲಸ ಇತ್ತು, ಅಮ್ಮನಿಗೂ ಹುಷಾರಿಲ್ಲ, ಹೆಂಡತಿಗೂ ಹುಷಾರಿಲ್ಲ, ಇದು ಇದ್ದದ್ದೇ ವಿಚಾರ. ಅಕಸ್ಮಾತ್ ಇಲ್ಲಿ ಲಾಯರ್ಗಳೇನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಕಸ್ಮಾತ್ ಇವ್ರು ನಿರ್ದೋಷಿ ಅಂತ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ, ಇನ್ನು 4 ತಿಂಗಳು ಕಳೆದ್ರೆ ರೇಣುಕಾಸ್ವಾಮಿ ಮರ್ಡರ್ ಆಗಿ 2 ವರ್ಷ ಆಗಿಬಿಡುತ್ತೆ. ಈ 2 ವರ್ಷವನ್ನು ಇವರಿಗೆ ಕಟ್ಟಿಕೊಡುವವರು ಯಾರು? ಅವ್ರಿಗಾಗಿರ್ತಕ್ಕಂಥ ಭಾವನಾತ್ಮಕ ನಷ್ಟ, ಆರ್ಥಿಕ ನಷ್ಟ, ಸಾಮಾಜಿಕ ಅಪವಾದ, ಅಪಮಾನ, ಅವಮಾನ, ಬೇಸರ, ಜಿಗುಪ್ಸೆ, ಸರಿಯಾದಂಥ ಆಹಾರ ಇಲ್ಲ ಅನ್ನೋದು, ಸರಿಯಾದಂಥ ನನಗೊಂದು ಸೌಲಭ್ಯಗಳು ಕೊಡಲಿಲ್ಲ ಅನ್ನೋದು, ಇದಕ್ಕೆ ಯಾರನ್ನು ಜವಾಬ್ದಾರಿಯಾಗಿ ಮಾಡೋಣ? ಹಾಗಂದ ಮಾತ್ರಕ್ಕೆ ಕೋರ್ಟ್ಗಳು ಇಂಟೆನ್ಷನ್ ಇಟ್ಕೊಂಡು ಇಲ್ಲೇನೋ ಮಾಡ್ತೇವೆ ಅನ್ನೋ ಕನ್ಕ್ಲೂಷನ್ ನಾವು ಯಾರು ಬರಬಾರದು. ಇಲ್ಲೇನಾಗಿದೆ, ಸುಧನ್ವ ಅವರು ಹೇಳುವ ರೀತಿಯಲ್ಲಿ 10 ಲಕ್ಷ ಜನರಿಗೆ 22 ಜನ ಜಡ್ಜಿಗಳು ನಮ್ಮಲ್ಲಿರೋದು. ಯುರೋಪಿಯನ್ ಯೂನಿಯನ್ ಕಥೆ ಬಂದಾಗ ಇದೇ 10 ಲಕ್ಷ ಜನಕ್ಕೆ 176 ಜನ ನ್ಯಾಯಾಧೀಶರಿರ್ತಾರೆ. ನ್ಯಾಯಾಧೀಶರು ನ್ಯಾಯಸ್ಥಾನದಲ್ಲಿರುವಂಥವ್ರಾದರೂ ಕೂಡ ಅವರು ನಮ್ಮಂತೆ ಮನುಷ್ಯರೇ ಅಲ್ವೇ, ಎಷ್ಟು ಕೇಸ್ಗಳು ಹ್ಯಾಂಡಲ್ ಮಾಡಬಲ್ಲರು? ಸೊ ಇಂಥ ವಿಚಾರಗಳು ಆದಷ್ಟು ಬೇಗ ಹೆಚ್ಚಿನ ನ್ಯಾಯಾಧೀಶರ ನೇಮಕವಾಗಲಿ. ನಾಟ್ ಓನ್ಲಿ ಫಾರ್ ದರ್ಶನ್ ಕೇಸ್ ಹೈಲೈಟ್ ಆಗಿದೆ, ಒಬ್ಬ ಸೆಲೆಬ್ರಿಟಿ ಇದ್ದಾರೆ, ಮನುಷ್ಯ, ಸಿನಿಮಾ ನಟ ಅನ್ನೋ ಕಾರಣಕ್ಕೆ ಅದು ಹೈಲೈಟ್ ಆಗಿರಬಹುದು. ಅನೇಕ ಮರ್ಡರ್ ಕೇಸ್ಗಳಿರಬಹುದು, ಮರ್ಡರ್ ಮಾಡಿರೋರನ್ನು ಕರ್ಕೊಂಡು ಬಂದು ಕೂರಿಸಿರಬಹುದು, ನಿರಪರಾಧಿಗಳನ್ನು ಕೂರಿಸಿರಬಹುದು. ಇತ್ಯರ್ಥ ಆಗಬೇಕು ಅಂದಾಗ ಈ ಜುಡಿಷಿಯರಿ ಸಿಸ್ಟಮಲ್ಲಿ ಮತ್ತಷ್ಟು ನ್ಯಾಯಾಧೀಶರ ನೇಮಕವಾಗಿ, ಅದರಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ವಾ ಖುಲಾಸೆ ಆಗಲಿ. ವಿನಾಕಾರಣ ಹೇಳುತ್ತಲ್ಲ ನ್ಯಾಯಾಲಯ, ನಮ್ಮ ಇಡೀ ನ್ಯಾಯ ವ್ಯವಸ್ಥೆ ಹೇಳೋದೇನು, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ಇಂಥ ಕೇಸ್ಗಳ ವಿಚಾರದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಗಳು ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.